ಪರಿಶುದ್ಧನೇ, ಪರಲೋಕದಲ್ಲಿರುವ ನನ್ನ ತಂದೆ, ಪರಿಶುದ್ಧವಾದ ನಾಮಕ್ಕೆ ವಂದನೆಗಳಪ್ಪ ತಂದೆ. ದೇವರೇ, ನಮ್ಮನ್ನು ಪ್ರೀತಿಸಿ ತಂದೆ ಈ ಸಾಯಂಕಾಲ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನ್ನ ಕೃತಜ್ಞತೆಗಳನ್ನು ತಿಳಿಸುತ್ತೀನಪ್ಪ ತಂದೆ. ಅಯೋಗ್ಯರಾದ ನಮ್ಮನ್ನು ತಂದೆ, ನಿಮ್ಮ ಪ್ರೀತಿಗೆ ಅರ್ಹತರ ಇಲ್ಲದಂತ ನಮ್ಮನ್ನು ತಂದೆ ನೀವು ಪ್ರೀತಿಸಿದ ಬರ್ತಿದ್ದಕ್ಕಾಗಿ ತಂದೆ ನಿನ್ನ ಕೃತಜ್ಞತೆಗಳನ್ನು ತಿಳಿಸ್ತಿದ್ದೀನಪ್ಪ ತಂದೆ. ದೇವರೇ, ನಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ ತಂದೆ ನೀವು ಎಷ್ಟೊಂದು ಪ್ರಯಾಸ ಪಡ್ತಾ ಇದ್ದೀರೋ ಅಪ್ಪ ತಂದೆ. ನಿನ್ನ ಪ್ರೀತಿಯಲ್ಲಿ ನಮಗೆ ಅರ್ಥವಾಗುತ್ತಿದೆ ತಂದೆ. ದೇವರೇ, ಇವತ್ತು ನಿನ್ನ ಮಾತುಗಳನ್ನು ಕೇಳುತ್ತಿರುವಾಗ ತಂದೆ ನಮಗೆ ಒಳ್ಳೆ ಮನಸ್ಥಿತಿಯನ್ನು ಕೊಡಿರಿ ತಂದೆ. ನಿಮ್ಮ ಮಾತುಗಳನ್ನು ಕೇಳಿ ತಂದೆ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವಂಥ ಗುಣವನ್ನು ನಮಗೆ ಅನುಗ್ರಹಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ಅಯೋಗ್ಯಳಾದ ನನ್ನನ್ನು ತಂದೆ ಇವತ್ತು ನೀವು ಏರ್ಪಡಿಸಿಕೊಂಡಿದ್ದೀರಪ್ಪ, ನಿನ್ನ ಕೃತಜ್ಞತೆಗಳನ್ನು ತಿಳಿಸುತ್ತಿದ್ದೀರಪ್ಪ ತಂದೆ. ಮಾತನಾಡುವುದು ನಾನಲ್ಲ ತಂದೆ, ನನ್ನನ್ನು ನಿಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡು ತಂದೆ ನನ್ನ ಬಾಯಿ ಮುಖಾಂತರ ನೀವು ಮಾತನಾಡಬೇಕೆಂದು ಕೇಳುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತು ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೀನಪ್ಪ ತಂದೆ, ಆಮೇನ್. ಈ ಅವಕಾಶವನ್ನು ಕೊಟ್ಟಿರುವ ತಂದೆಯಾದ ದೇವರಿಗೂ ನನ್ನ ಆತ್ಮೀಯರೆಲ್ಲರಿಗೂ ವಂದನೆಗಳು ಪ್ರಿಯರೇ. ಇವತ್ತು ನಾವು ಮಾತನಾಡಿಕೊಳ್ಳುವಂಥ ಅಂಶ, ಅಪಹಾಸ್ಯ ಮಾಡಿದರೆ ನಾವು ಅಪರಾಧಿಗಳಾಗ್ತೀವ ಎಂಬ ವಿಷಯದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಪ್ರಿಯರೇ. ಅಪಹಾಸ್ಯ ಅಂತಂದ್ರೆ ಏನು ಅಂದ್ರೆ ಇನ್ನೊಬ್ಬರನ್ನು ನೋಡಿ ಆಡಿಕೊಳ್ಳೋದು, ಇನ್ನೊಬ್ಬರನ್ನು ನೋಡಿ ನಗೋದು, ಅವರ ಆಕಾರದ ಬಗ್ಗೆ, ಅವರ ಡ್ರೆಸ್ಗಳ ಬಗ್ಗೆ, ಇಲ್ಲ ಅವರ ರೂಪದ ಬಗ್ಗೆ, ಅವರ ಒಂದು ನಡೆ ನುಡಿ ಬಗ್ಗೆ, ಅವ್ರು ಹಿಂಗಿದ್ದಾರೆ, ಅವ್ರು ಹಂಗಿದ್ದಾರೆ, ಅವಳು ಹಂಗೆ ನಡೀತಾಳೆ, ಇವಳು ಹಿಂಗೆ ನಡೀತಾಳೆ, ಅವಳು ಕರ್ಗಿದ್ದಾಳೆ, ಅವಳ ರೂಪ ಚೆನ್ನಾಗಿಲ್ಲ, ಅವಳ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವನು ಕುಂಟ ಇದ್ದಾನೆ, ಇವನು ಕುಳ್ಳ ಇದ್ದಾನೆ ಅಂದ್ಬಿಟ್ಟು ಅವರ ಒಂದು ಅವರ ಒಂದು ಆಕಾರವನ್ನು ನೋಡ್ಬಿಟ್ಟು ನಾವು ಅಪಹಾಸ್ಯ ಮಾಡ್ತಿರ್ತೀವಿ ಪ್ರಿಯರೇ. ಅಂದ್ರೆ ಅವನ ಮೂಗು ಸೊಟ್ಟ ಇದೆ, ಮಂಡು ಮೂಗಿದೆ, ಕಿವಿ ಚೆನ್ನಾಗಿಲ್ಲ, ಬಾಯಿ ಚೆನ್ನಾಗಿಲ್ಲ ಎಂದ್ಬಿಟ್ಟು ನಾವು ಅವರ ಬಗ್ಗೆ ಹಾಸ್ಯವಾಗಿ ನಗು ಬರೋ ಥರ, ಒಬ್ಬೊಬ್ರು ಅವ್ರ ಮಕ್ಕ ನೋಡಿ ನಗುತ್ತಾ ಇರ್ತಾರ ಪ್ರಿಯರೇ. ಅವನ ಮಕ್ಕ ನೋಡು ಕೋತಿ ಥರ ಇದೆ, ಅವನ ಮಕ್ಕ ನೋಡು ಹಂದಿ ಥರ ಇದೆ ಅಂದ್ಬಿಟ್ಟು ಅವರ ರೂಪವನ್ನು ನೋಡಿ ನಾವು ಅಪಹಾಸ್ಯ ಮಾಡಿ ನಗ್ತಾ ಇರ್ತೀವಿ ಪ್ರಿಯರೇ. ಅದರಲ್ಲಿ ಏನಿದೆ ಸಿಸ್ಟರ್, ಇರೋದನ್ನೇ ಅಲ್ವಾ ಹೇಳಿ ನಕ್ಕೊಂಡಿದ್ದು, ಅದರಲ್ಲಿ ಏನು ತಪ್ಪು ಇದೆ ಅಂತ ಅನ್ಕೊಳ್ಬೋದು ಪ್ರಿಯರೇ. ಆದರೆ ದೇವರು ಹೇಳ್ತಿದ್ದಾನೆ, ನೀವು ಅಪಹಾಸ್ಯ ಮಾಡಬೇಡ್ರಿ, ಇನ್ನೊಬ್ಬರನ್ನು ಅಪಹಾಸ್ಯ ಮಾಡಬೇಡಿರಿ. ಅಪಹಾಸ್ಯ ಮಾಡಿದ್ರೆ ನೀವು ಅಪರಾಧಿಗಳಾಗ್ತೀರಾ, ಪಾಪಿಗಳಾಗ್ತೀರಾ ಅಂದ್ಬಿಟ್ಟು ದೇವರು ತಿಳಿಸ್ತಾ ಇದ್ದಾನೆ ಪ್ರಿಯರೇ. ನಾವು ಆ ವಚನವನ್ನು ಸತ್ಯವೇದದಲ್ಲಿ ಓದಿಕೊಂಡು ತಿಳಿದುಕೊಳ್ಳೋಣ ಪ್ರಿಯರೇ. ಯೆಶಾಯನ ಗ್ರಂಥ 28ನೇ ಅಧ್ಯಾಯ 22ನೇ ವಚನ. ಯೆಶಾಯನ ಗ್ರಂಥ 28ನೇ ಅಧ್ಯಾಯ 22ನೇ ವಚನ ಪ್ರಿಯರೇ. ಆದ ಕಾರಣ ನಿಮ್ಮ ಬಂಧನಗಳು ಇನ್ನು ಬಿಗಿಯಾಗದಂತೆ ಧರ್ಮ ನಿಂದೆಯನ್ನು ಬಿಡಿರಿ. ಭೂಮಂಡಲದಲ್ಲೆಲ್ಲ ನಿಶ್ಚಿತ ಪ್ರಳಯವಾಗಲಿ ಎಂದು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ನುಡಿಯುವುದನ್ನು ಕೇಳಿದೆನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ದೇವರು ನಮಗೆ ಏನು ತಿಳಿಸಿಕೊಡ್ತಿದ್ದಾನಂದ್ರೆ ಪ್ರಿಯರೇ, ಆದ ಕಾರಣ ನಿಮ್ಮ ಬಂಧನಗಳನ್ನು ಬಿಗಿಯಾಗದಂತೆ ಧರ್ಮ ನಿಂದೆಯನ್ನು ಬಿಡಿರಿ. ನೀವು ಇನ್ನ ಪಾಪದಲ್ಲಿ ಬಿಗಿ ಆಗದಂತೆ ನೀವು ಏನ್ ಮಾಡ್ಬೇಕಂದ್ರೆ ಧರ್ಮವನ್ನು ನಿಂದಿಸಬೇಡ್ರಿ. ದೇವರು ನಮಗೆ ಏನಂತ ಧರ್ಮ ಕೊಟ್ಟಿದ್ದಾನೆ ಅಂತಂದ್ರೆ, ಧರ್ಮ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನು ಗೌರವಿಸಬೇಕು, ನಮ್ಮ ಸಹೋದರನನ್ನು ನಾವು ಪ್ರೀತಿಸಬೇಕು. ಒಂದು ವೇಳೆ ಅವನು ಏನಾದ್ರು ತಪ್ಪು ಮಾಡಿದ್ರೆ ನಿನ್ನ ಕ್ಷಮಿಸುವ ಗುಣ ಇರಬೇಕು. ನೀನು ಅವರಲ್ಲಿ ಪ್ರೀತಿ ತೋರಿಸ್ಬೇಕು ಅವ್ರನ್ನ. ಅವ್ರನ್ನ ನೋಡ್ಬಿಟ್ಟು ನೀನು ಹಂಗಿದೀಯಾ ಹಿಂಗಿದೀಯ ಅಂದ್ಬಿಟ್ಟು ನೀನು ಅಪಹಾಸ್ಯ ಮಾಡಬಾರ್ದು, ಅವರನ್ನು ಕೇವಲವಾಗಿ ನೋಡಬಾರ್ದು ಅಂದ್ಬಿಟ್ಟು ನಮಗೆ ಏನು ಕೊಟ್ಟಿದ್ದಾನೆ ದೇವರಂದ್ರೆ ಧರ್ಮ ಕೊಟ್ಟಿದ್ದಾನೆ ಪ್ರಿಯರೇ. ಧರ್ಮಶಾಸ್ತ್ರವನ್ನು ನಮಗೆ ಕೊಟ್ಟಿದ್ದಾನೆ. ಯಾರ ಜೊತೆಯಲ್ಲಿ ನೀನು ಹೆಂಗಿರ್ಬೇಕು, ಯಾವ ರೀತಿಯಲ್ಲಿ ನೀನು ನಡ್ಕೋಬೇಕು, ನಿನ್ನ ಪ್ರೀತಿಯನ್ನು ಹೆಂಗ್ ತೋರಿಸ್ಬೇಕು ಅವ್ರಿಗೆ ಅಂದ್ಬಿಟ್ಟು ನಮಗೆ ದೇವರು ಒಂದು ಧರ್ಮವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಆದರೆ ನಾವು ಇವತ್ತು ಏನ್ ಮಾಡ್ತಿದ್ವಿ ಅಂದ್ರೆ ಆ ಧರ್ಮವನ್ನು ಬ್ರೇಕ್ ಮಾಡ್ತಿದ್ವಿ ಪ್ರಿಯರೇ. ಧರ್ಮವನ್ನು ನಿಂದಿಸುವುದು ಅಂದ್ರೆ ಏನು ಅಂತ ನಮಗೆ ಅರ್ಥ ಆಗಿಲ್ಲ ಅಂದ್ರೆ ಪ್ರಿಯರೇ, ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ಒಂದು ಸಲ ಓದಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳ ಗ್ರಂಥ 1ನೇ ಅಧ್ಯಾಯ 1ನೇ ವಚನ. ದುಷ್ಟನ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಗುಂಟುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ
ಅದನ್ನೇ ಹಗಲಿರುಳು ಧ್ಯಾನಿಸುವವನು ಧನ್ಯನು. ಸಾಕು ಪ್ರಿಯರ್, ಇಲ್ಲಿ ನಮ್ಗೆ ಏನ್ ಹೇಳ್ತಿದ, ಧರ್ಮ ನಿಂದಕರ ಒಡನೆ ಏನ್ ಮಾಡಬಾರ್ದಂತೆ, ಕೂತ್ಕೋಬಾರ್ದಂತೆ. ನಾವು ಅನೇಕ ಸಂದರ್ಭಗಳಲ್ಲಿ ಊರುಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಮನೆ ಮುಂದೆ ಆಗಿರ್ಬೋದು, ಒಂದ್ 4-5 ಜನ ಕುತ್ಕೊಂಡ್ಬಿಟ್ಟು ಇವ್ರ ಬಗ್ಗೆ ಮಾತನಾಡ್ತೀವಿ ಪ್ರಿಯರೇ. ಏನಂತ ಮಾತನಾಡ್ತೀವಿ ಅಂತಂದ್ರೆ, ಪಕ್ಕದ ಮನೆಯವ್ರು ಹೆಂಗಿದ್ದಾರೆ, ಅವ್ರ ಮಕ್ಕಳು ಹೆಂಗಿದೆ, ಅವ್ರ ಆಕಾರ ಹೆಂಗಿದೆ, ಅವಳು ಡುಮ್ಮಿ ಇದ್ದಾಳೆ, ಅವಳು ದಪ್ಪ ಇದ್ದಾಳೆ, ಡ್ರಮ್ ಆಗಿದ್ದಾಳೆ, ಅವಳು ಕಪ್ಪಗಿದ್ದಾಳೆ ಅಂದ್ಬಿಟ್ಟು ಅವ್ರ ಬಗ್ಗೆ ನಾವು ಅಪಹಾಸ್ಯ ಮಾಡ್ತಾ ಇರ್ತೀವಿ ಪ್ರಿಯರೇ. ಅದು ಅಧರ್ಮ. ಧರ್ಮವನ್ನು ನೀವು ನಿಂದಿಸ್ತಾ ಇದ್ದೀರಾ ಪ್ರಿಯರೇ. ಅವ್ರು ದಪ್ಪ ಇರ್ಲಿ, ಕರ್ರಗಿರ್ಲಿ, ಕಪ್ಪಗಿರ್ಲಿ, ಬೆಳ್ಳಗಿರ್ಲಿ, ನಾವ್ ಏನ್ ಮಾಡ್ಬೇಕು, ಅವರನ್ನು ಗೌರವಿಸಬೇಕು. ಆದರೆ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ, ಆಲ್ಮೋಸ್ಟ್ ಕ್ರೈಸ್ತರು ಕೂಡ ಏನ್ ಮಾಡ್ತಿದಾರೆ ಅಂದ್ರೆ, ಧರ್ಮವನ್ನು ನಿಂದಿಸ್ತಾ ಇದಾರೆ ಪ್ರಿಯರೇ. ಧರ್ಮವನ್ನು ಪಾಲಿಸ್ತಾ ಇಲ್ಲ. ಧರ್ಮವನ್ನು ನಾವು ಪಾಲಿಸ್ತಾ ಇಲ್ಲ. ನಾವು ಅದಕ್ಕೆ ಧರ್ಮವನ್ನು ನಿಂದಿಸಿದ್ರೆ, ಅಪವಾಸ್ಯ ಮಾಡಿದರೆ ನಾವು ಏನಾಗ್ತೀವಿ ಅಂದ್ರೆ ಪ್ರಿಯರೇ, ಅಪರಾಧಿಗಳು ಆಗ್ತೀವಿ ಪ್ರಿಯರೇ. ನಮ್ಗೆ ಗೊತ್ತಲ್ವಾ, ದೇವರೇ ಮನುಷ್ಯರನ್ನು ಮಾಡಿದಾನೆ ಅಂತ ನಮ್ಗೆ ಗೊತ್ತು. ದೇವರು ಮನುಷ್ಯರನ್ನು ಮಾಡಿದನಂತ ಗೊತ್ತು. ದೇವರು ಈ ಮನುಷ್ಯನನ್ನು ಮಾಡಿದ್ದಾರೆ ಅಂತ ಕ್ರೈಸ್ತರಾದ ನಮಗ್ ಗೊತ್ತಿದ್ರು ಕೂಡ ನಾವು ಅವರ ಒಂದು ರೂಪವನ್ನು ನಿಂದಿಸ್ತಾ ಇದೀವಿ ಅಂತಂದ್ರೆ, ನಾವು ಯಾರಿಗೆ ನಿಂದನೆ ತರ್ತಾ ಇದೀವಿ, ಯಾರನ್ನು ನಿಂದಿಸ್ತಿದೀವಿ ಅಂದ್ರೆ, ಅವರನ್ನು ರೂಪಿಸಿದಂತ ದೇವರನ್ನು ನಾವು ನಿಂದಿಸ್ತಾ ಇದೀವಿ ಪ್ರಿಯರೇ. ಅವರನ್ನು ಅಪಹಾಸ್ಯ ಮಾಡ್ತಾ ಇದೀವಿ ಪ್ರಿಯರೇ. ನಾವು ಅವ್ರಿಗಂತ ಇಲ್ಲ, ದೇವರಿಗಂತ ಇದೀವಿ. ಅವರ ರೂಪವನ್ನು ಮಾಡಿದ್ದು ಯಾರು? ದೇವ್ರಲ್ವಾ? ಏನ್ ದೇವ್ರೆ ಮಂಡು ಮೂಗು ಮಾಡಿದ್ಯಾ, ಏನ್ ದೇವ್ರೆ ಕಪ್ಪಗ್ ಮಾಡ್ಬಿಟ್ಟಿದೀಯಾ ಅನ್ನೋ ತರ ಇದೆ ಪ್ರಿಯರ್. ಅವ್ರನ್ನ ನಾವು ಆಡ್ಕೊಳಿದ್ರೆ, ಅವ್ರನ್ನ ಅಪಹಾಸ್ಯ ಮಾಡಿ ನಾವು ನಕ್ಕೊಂಡ್ರೆ ಏನಾಗುತ್ತಂದ್ರೆ ಪ್ರಿಯರೇ, ನಾವು ದೇವರ ಕೈ ಕೆಲಸವನ್ನು ನಾವು ಕೇವಲವಾಗಿ ಮಾಡ್ತಾ ಇದೀವಿ ಪ್ರಿಯರೇ. ಕೇವಲವಾಗಿ ಎಣಿಸ್ತಾ ಇದೀವಿ ಪ್ರಿಯರೇ. ದೇವರನ್ನೇ ಕೇವಲವಾಗಿ ಎಣಿಸಿದಾಗ ನಾವು ಅಪರಾಧಿಗಳು ಆಗ್ತೀವ ಪ್ರಿಯರೇ, ಪರಿಶುದ್ಧರು ನೀತಿವಂತರಾಗ್ತೀವ ಪ್ರಿಯರೇ? ಹೌದಲ್ವಾ? ದೇವರ ಕೈ ಕೆಲಸವನ್ನೇ ನಾವು ಕೆಟ್ಟದಾಗಿ ಕೀಳವಾಗಿ ನೋಡ್ತಿರುವಾಗ ನಾವು ಯಾರಾಗ್ತೀವಿ ಅಂತಂದ್ರೆ, ಅಪರಾಧಿಗಳು ಆಗ್ತೀವಿ ಪ್ರಿಯರೇ. ಆದ ಕಾರಣ ನಾವು ಹೆಂಗಿರ್ಬೇಕಂದ್ರೆ, ನಾವು ಇನ್ನೊಬ್ಬರನ್ನು ಅಪಹಾಸ್ಯ ಮಾಡಿ ನಕ್ಕೋಬಾರ್ದು. ನಾವು ಅನೇಕ ಈ ಮದುವೆಗಳಲ್ಲಿ ಈ ಹುಡುಗನ್ ನೋಡ್ಬೇಕಾದ್ರೆ, ಹುಡುಗಿನ ನೋಡ್ಬೇಕಾದ್ರೆ ಅನೇಕ ಹೆಸರುಗಳನ್ನ ಇಡ್ತಾ ಇರ್ತೀವಿ ಪ್ರಿಯರೇ. ಮೂಗು ಚೆನ್ನಾಗಿಲ್ಲ, ಬಾಯಿ ಚೆನ್ನಾಗಿಲ್ಲ, ಅವನ ಕೈ ಕಾಲು ಚೆನ್ನಾಗಿಲ್ಲ, ಬೆಳುಗಳು ಚೆನ್ನಾಗಿಲ್ಲ, ಮಕ ಚೆನ್ನಾಗಿಲ್ಲ, ಹಿಂಗಿದಾನೆ ಹಂಗಿದಾನಂತ ಆಕ್ಟಿಂಗ್ ಮಾಡಿ ನಕ್ಕೊಳ್ತಾ ಇರ್ತೀವಿ ಪ್ರಿಯರೇ. ಹುಡುಗಿ ಹಿಂಗಿದ್ದಾಳೆ ಅಂದ್ಬಿಟ್ಟು ಆಕ್ಟಿಂಗ್ ಮಾಡಿ ತೋರ್ಸ್ಕೊಂಡು ನಕ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಿದೀವಿ ಪ್ರಿಯರೇ. ಅದು ಏನಂದ್ರೆ ಅಪಹಾಸ್ಯ ಮಾಡ್ತಾ ಇದೀವಿ. ಅವರನ್ನು ನೋಡಿ ನಾವು ಹಾಸ್ಯ ಮಾಡ್ಕೊಂಡು ನಗ್ತಾ ಇದೀವಿ ಪ್ರಿಯರೇ. ಆದರೆ ಅವರನ್ನು ಮಾಡಿದ್ದು ದೇವರೇ ಅಲ್ವಾ ಪ್ರಿಯರೇ? ಅದು ಯಾಕೆ ನಮಗೆ ನೆನಪಿಗೆ ಬರ್ತಾ ಇಲ್ಲ ಅಂತ ಟೈಮಲ್ಲಿ? ನಾವು ಡೈಲಿ ಬೈಬಲ್ ಓದ್ತಾ ಇದೀವಿ, ಡೈಲಿ ದೇವರ ಬಗ್ಗೆ ತಿಳ್ಕೊತಾ ಇದೀವಿ, ಸತ್ಯವೇದನ್ನು ಓದಿಕೊಂಡು ಎಲ್ಲವನ್ನು ತಿಳಿದುಕೊಂತಿರುವಂತ ನಾವು ಧರ್ಮವನ್ನು ಯಾಕೆ ನಿಂದಿಸ್ತಾ ಇದೀವಿ ಪ್ರಿಯರೇ? ಒಂದು ವೇಳೆ ನಾವು ಧರ್ಮವನ್ನು ನಿಂದಿಸಿದರೆ ಏನಾಗುತ್ತೆ ಅಂತಂದ್ರೆ, ಅಪರಾಧಿಗಳ ಆಗ್ತಿದೀವಿ ಪ್ರಿಯರೇ. ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 4ನೇ ಅಧ್ಯಾಯ 11-12 ವಚನಗಳು ಓದಿಕೊಳ್ಳೋಣ. ಮನುಷ್ಯನಿಗೆ ಬಾಯಿ ಕೊಟ್ಟವರ್ಯಾರು? ಒಬ್ಬನು ಮೂಕನಾಗಿ ಮತ್ತೊಬ್ಬನಿಗೆ ಕಿವುಡನಾಗಿ, ಒಬ್ಬನನ್ನು ಕಣ್ಣುಳ್ಳವನಾಗಿ ಮತ್ತೊಬ್ಬನನ್ನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರ್ಯಾರು? ಯೆಹೋವನಾಗಿರುವ ನಾನಲ್ಲವೇ? ಸಾಕು ಪ್ರಿಯರೇ. ಇಲ್ಲಿ ನಾವ್ ಇವತ್ತು ಅದೇ ಅವ್ರ ಬಾಯಿ ಹಂಗಿದೆ, ಕಣ್ಣಿಗೆ ಅಂತ ಮಾತಾಡ್ಕೊಂಡಿವಲ್ಲ ಪ್ರಿಯರೇ, ಅದೆಲ್ಲವನ್ನು ಮಾಡಿದ್ದು ಯಾರು? ನಾನೇ ಅಲ್ಲವೇ? ಯೆಹೋವನಾದ ನಾನೇ ಅಲ್ಲವೇ ಅಂದ್ಬಿಟ್ಟು ದೇವರು ಹೇಳ್ತಿದ್ದಾನೆ ಪ್ರಿಯರೇ. ನಾವಿವತ್ತು ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀವಿ. ದೇವರಿಗೆ ವಿರುದ್ಧವಾಗಿ ಮಾತನಾಡಿದ್ರೆ ನಾವು ಯಾರಾಗ್ತೀವಿ ಅಂದ್ರೆ, ಅಪರಾಧಿಗಳಾಗ್ತೀವಿ ಪ್ರಿಯರೇ. ಇಲ್ಲಿ ಮೋಶನ್ ಕೂಡ, ದೇವರೇ ನನಗೆ ಬಾಯಿ ಮಂದ ಇದೆ, ನಾನು ತೊದಲು ಮಾತಾಡ್ತೀನಿ, ನಿನ್ನ ಮಾತುಗಳನ್ನು ಹೋಗಿ ಅವ್ರ ಮುಂದೆ ಹೆಂಗ್ ಮಾತಾಡ್ಲಿ, ನಾನು ಬೇಡ, ನನ್ನ ಅಣ್ಣ ಆರೋನ್ ಚೆನ್ನಾಗಿ ಮಾತಾಡ್ತಾನೆ, ಅವನನ್ನು ಕರೆಸು ಅಂದ್ಬಿಟ್ಟು ದೇವರನ್ನು ಕೇಳಿದಾಗ ದೇವರು ಹೇಳ್ತಾನೆ, ನಿನ್ನ ಅಣ್ಣನನ್ನು ಮಾಡಿದ್ದು ನಾನೇ, ನಿನ್ನನ್ನು ಮಾಡಿದ್ದೆ ನಾನು, ಯಾರಾದ್ರೂ ಎಲ್ಲರನ್ನು ಮಾಡಿದ್ದು ನಾನೇ. ಕುಲ್ಡನಾಗಿ ಹುಟ್ಟುವುದಕ್ಕೂ, ಕಿವುಡನಾಗಿ ಹುಟ್ಟುವುದಕ್ಕೂ, ಮೂಗನಾಗಿ ಹುಟ್ಟುವುದಕ್ಕೂ ನಾನೇ ಅಲ್ವಾ ಕಾರಣ? ಎಲ್ಲಾರ ಬಗ್ಗೆನೂ ನನಗೆ ಗೊತ್ತು, ನೀನ್ ಹಂಗ ಅನ್ಕೋಬೇಡ. ಇವತ್ತು ನಮ್ಗೆ ಕೂಡ ಏನಾದ್ರೂ ಲೋಪಗಳು ಇರ್ಬೋದು ಪ್ರಿಯರೇ, ಅದು ದೇವರ ಇಷ್ಟಪಟ್ಟು ನಮ್ಮನ್ನು ಮಾಡ್ಕೊಂಡಿದ್ದಾನೆ. ನಮ್ಮನ್ನು ನಾವೇ ಹೀನಾಯವಾಗಿ ನಮ್ಮನ್ನು ನೋಡ್ಕೊಳ್ಬಾರ್ದು ಪ್ರಿಯರೇ. ಅಯ್ಯೋ ನಾನು ಕಪ್ಪಗಿದ್ದೀನಲ್ಲ, ನಾನು ಚೆನ್ನಾಗಿಲ್ಲ, ದೇವ್ರ ಯಾಕೆ ನಾನು ಹಿಂಗೆ ಮಾಡ್ಬಿಟ್ನಾ
ಅಂತ ನಾವು ಅನ್ಕೊಳ್ಬಾರ್ದು ಪ್ರಿಯರೇ. ಒಂದು ವೇಳೆ ನಮಗೆ ಆ ರೂಪ ಇದ್ರೆ, ಅಯ್ಯೋ ದೇವರು ನನ್ನ ಇಷ್ಟಪಟ್ಟು ನನಗೆ ಈ ಕಲರ್ ಕೊಟ್ಟಿದ್ದಾನಲ್ಲ, ಇಷ್ಟಪಟ್ಟು ನನ್ನ ಈಗ ಮಾಡಿದಾನಲ್ಲ, ಇಷ್ಟಪಟ್ಟು ನನಗೆ ಮಂಡು ಮೂಗನ್ನು ಮಾಡಿದಾನಲ್ಲ, ಇಷ್ಟಪಟ್ಟು ನನಗೆ ದೊಡ್ಡ ಕಿವಿಗಳನ್ನು ಕೊಟ್ಟಿದ್ದಾನಲ್ಲ, ದೊಡ್ಡ ಕಾಲುಗಳನ್ನು ಕೊಟ್ಟಿದ್ದಾನಲ್ಲ ಅಂತ ನಾವು ಖುಷಿ ಪಡಬೇಕು ಪ್ರಿಯರೇ. ಅದನ್ನು ಬಿಟ್ಟು ನಾವು ದೇವರು ಮಾಡಿರುವಂಥ ಕಾರ್ಯಗಳನ್ನು ಹಾಸ್ಯ ಮಾಡಿಕೊಂಡು ನಗ್ತಾ ಇದೀವಿ ಪ್ರಿಯರೇ. ನಾವು ದೇವರನ್ನು ಹಾಸ್ಯ ಮಾಡುವಷ್ಟು, ದೇವರ ಕೈ ಕೆಲಸವನ್ನು ಎತ್ತಿ ತೋರಿಸುವಷ್ಟು ದೊಡ್ಡವರು ಅಂತ ಅಂದರೆ ಅಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ದೇವರನ್ನು ಪ್ರೀತಿಸಬೇಕು, ದೇವರನ್ನು ಕೈ ಕೆಲಸವನ್ನು ನಾವು ಗೌರವಿಸಬೇಕು ಪ್ರಿಯರೇ. ಯಾರೇ ನಮ್ಮ ಮುಂದೆ ಹೆಂಗೇ ಇದ್ರೂ ಅವರನ್ನು ನಾವು ಏನು ಮಾಡ್ಬೇಕಂದ್ರೆ ಗೌರವಿಸಬೇಕು ಪ್ರಿಯರೇ. ಇಲ್ಲ ನಾವು ಅಪಹಾಸ್ಯ ಮಾಡಿದೀವಿ, ಹಾಸ್ಯ ಮಾಡಿ ಅವ್ರ ಬಗ್ಗೆ ನಾವು ನಕ್ಕೊಂಡಿದೀವಿ ಅಂತಂದ್ರೆ ನಾವು ಯಾರಾಗ್ತೀವಿ ಅಂತಂದ್ರೆ ಅಪರಾಧಿಗಳಾಗ್ತೀವಿ ಪ್ರಿಯರೇ. ಹಾಗೆ ನಾವು ಸತ್ಯವೇದದಿಂದ ಇನ್ನೊಂದು ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 5ನೇ ವಚನ. ಜ್ಞಾನೋಕ್ತಿಗಳು ಬಡವರನ್ನು ಹಾಸ್ಯ ಮಾಡುವವನು ಸೃಷ್ಟಿಕರ್ತನನ್ನೇ ಹಿನ್ನೈಸುವವನು. ಸಾಕು ಪ್ರಿಯರೇ. ಇಲ್ಲಿ ಏನಿದೆ, ದೇವರು ಏನಂತ ಬರೆಸಿದಾನೆ ನಮಗಾಗಿ ಅಂತಂದ್ರೆ, ಬಡವರನ್ನು ಅಪಹಾಸ್ಯ ಮಾಡುವವನು ಸೃಷ್ಟಿಕರ್ತನನ್ನೇ ಹೀನೈಸುವನು. ಈ ಲೋಕದಲ್ಲಿ ಧನವಂತರಿದ್ದಾರೆ, ಮಧ್ಯ ತರಗತಿ ಅವರು ಇದ್ದಾರೆ, ಬಡವರು ಇದ್ದಾರೆ ಪ್ರಿಯರೇ. ನಾವು ಸ್ವಲ್ಪ ನಮಗೇನಾದರೂ ಚೆನ್ನಾಗಿ ದುಡ್ಡಿದೆ, ಮನೆ ಇದೆ, ಬಂಗ್ಲೆ ಇದೆ, ಕಾರ್ ಇದೆ, ಗಾಡಿ ಇದೆ, ಎಲ್ಲ ನಮ್ಮ ಹತ್ರ ಇದ್ದಾಗ ರೋಡಲ್ಲಿರುವ ಬಡವರ ಬಗ್ಗೆ ನಾವು ನಕ್ಕಾಡ್ತಾ ಇದೀವಿ ಪ್ರಿಯರೇ. ಚೀಚಿ ಅವ್ರ ಬಟ್ಟೆ ನೋಡಿ ಹೆಂಗಿದ್ದಾರೆ, ಇದ್ದರಿದ್ರದವನಿಗೆ ಇರಕ್ಕೊಂದು ಮನೇನೂ ಇಲ್ಲ, ಥೂ ಇಂಥ ಜನ್ಮನ ನಿಮ್ದು, ಇಂಥದ್ರಲ್ಲಿ ನೀವು ಬೆಳೆದಿದ್ದೀರಾ, ಇಂಥವ್ರ ನೀವು ಅಂದ್ಬಿಟ್ಟು ಅವರನ್ನು ಹಾಸ್ಯ ಮಾಡಿ ನಕ್ಕೊಳ್ತೀವಿ ಪ್ರಿಯರೇ. ನಿನಗೆ ಮನೆ ಇಲ್ಲ ಇರಕ್ಕೆ, ನಮ್ಗಾದ್ರೂ ಮನೆ ಇದೆ, ನಿನ್ಗೆ ಏನಿಲ್ಲ, ನಿನ್ನ ಸಂಪಾದನೆ ಏನಿಲ್ಲ, ನೀನೇನು ಸಂಪಾದಿಸಲ್ಲ, ನೀನು ಬಡವನಾಗಿ ಹುಟ್ಟಿದೀಯ ಅಂದ್ಬಿಟ್ಟು ಹೀನಾಯವಾಗಿ ನೋಡಿ ಅವರ ಹಾಸ್ಯ ಮಾಡುತ್ತಾ, ಅವ್ರೇನೋ ಅವರ ಹೊಟ್ಟೆ ಸಲುವಾಗಿ ಅವ್ರು ರೋಡಲ್ಲಿ ಕೂತ್ಕೊಂಡು ಬೆಲೂನ್ಗಳನ್ನು, ಗೊಂಬೆಗಳನ್ನು ಏನೋ ಒಂದು ಮಾರ್ಕೊಂಡು ಬದುಕ್ತಾ ಇರ್ತಾರೆ ಪ್ರಿಯರೇ. ಅವ್ರನ್ನ ನಾವು ಟಚ್ ಮಾಡೋಕ್ಕೂ ಇಷ್ಟಪಡಲ್ಲ ಪ್ರಿಯರೇ. ಯಾಕಂದ್ರೆ ಅವರು ದರಿದ್ರರು, ಬಡವರು, ನಾವು ಸಾಹುಕಾರರು, ನಾವು ನೀಟ್ನೆಸ್ ಆಗಿ ಇರೋರು, ಆದರೆ ಅವರು ಗಲೀಜಾಗಿದ್ದಾರೆ, ಎಲ್ಲೋ ರೋಡಲ್ಲಿ ಬಿದ್ದಿರೋರು. ಅಂಥವ್ರನ್ನ ನಾನು ಯಾಕೆ ಗೌರವಿಸಬೇಕು, ನಾನು ಯಾಕೆ ಪ್ರೀತಿಸಬೇಕು ಎಂದ್ಬಿಟ್ಟು ಅವ್ರ ಬಗ್ಗೆ ಹಾಸ್ಯ ಮಾಡ್ಕೊಳ್ತೀವಿ ಪ್ರಿಯರೇ. ಅವರ ಒಂದು ನಡವುಡಿ ನೋಡಿ, ಅವರೊಂದು ಬಟ್ಟೆಗಳನ್ನು ನೋಡ್ಬಿಟ್ಟು ಚೀಚಿ ಎಷ್ಟು ಗಲೀಜಾಗಿದ್ದಾವೆ ಅಂದ್ಬಿಟ್ಟು ಅವ್ರ ಬಗ್ಗೆ ನಾವು ಹೀಯಾಳಿಸಿ ನೋಡಿ ಅವ್ರನ್ನ ಅಸಹಿಸ್ಕೊಳ್ತೀವಿ ಪ್ರಿಯರೇ. ಆದರೆ ಅವರನ್ನು ಒಂದು ವೇಳೆ ನೀನು ಅಸಹಿಸಿಕೊಂಡ್ರೆ ನಿನ್ನ ಸೃಷ್ಟಿಕರ್ತನನ್ನೇ ನೀನು ಹೀನೈಸಿ ನೋಡಿದಂಗೆ ಅಂದ್ಬಿಟ್ಟು ನಮ್ಮ ಗ್ರಂಥದಲ್ಲಿ ಬರೆದಿದೆ ಪ್ರಿಯರೇ. ಹಾಗೆ ನಾವು ಅದೇ ಜ್ಞಾನೋಕ್ತಿ 14ನೇ ಅಧ್ಯಾಯ 31ನೇ ವಚನ. 14ನೇ ಅಧ್ಯಾಯ. ಬಡವರನ್ನು ಹಿಂಸಿಸುವವನು ಸೃಷ್ಟಿಕರ್ತನನ್ನು ಹಿನ್ನೈಸುವನು, ಗತಿಯಿಲ್ಲದವರನ್ನು ಕರುಣಿಸುವವನು ಆತನನ್ನು ಘನಪಡಿಸುವನು. ಸಾಕು ಪ್ರಿಯರೇ. ಒಂದು ವೇಳೆ ನಮ್ಗೆ ರೋಡಲ್ಲಿ ಯಾರಾದ್ರೂ ಬಡವರು ಸಿಕ್ಕಿದ್ದಾರಂದ್ರೆ ಅವರನ್ನು ಹಿಂಸಿಸಬೇಡ್ದಂತೆ ಏನ್ ಮಾಡ್ಬೇಕಂತೆ, ಅವರನ್ನು ಕರುಣಿಸಬೇಕಂತೆ. ನಾವು ನಮ್ಮಲ್ಲಿ ಪ್ರೀತಿ ದಯ ಅನ್ನೋದು ತೋರಿಸಿದಾಗೆ ನಮ್ಮ ದೇವರನ್ನು ನಾವು ಘನಪಡಿಸಿದಂಗೆ. ಅವರನ್ನು ಹೊಡಿತಾ ಇದ್ದೀವಿ, ಅವ್ರನ್ಗೆ ಹಿಂಸೆ ಕೊಡ್ತಾ ಇದ್ದೀವಿ, ಚೀಚಿ ನೀನು. ಯಾರಾದರೂ ಭಿಕ್ಷೆ ಬೇಡವ್ರು ಬರ್ತಾರೆ ಪ್ರಿಯರೇ, ಎಲ್ಲರ ಮನೆ ಹತ್ರ ಬರ್ತಿರ್ತಾರೆ, ಅವಾಗ ಅವ್ರನ್ನ ಏನ್ ಮಾಡ್ತೀವಿ ಅಂದ್ರೆ ಬಾಗಿಲು ಹೊರಗೆ ಇರಬೇಕು ಪ್ರಿಯರೇ, ಗೇಟ್ ಆಚೆನೆ ಇರಬೇಕು ಪ್ರಿಯರೇ. ನಾವು ಏನಾದ್ರೂ ಅವ್ರಿಗೆ ಕೊಡೋ ಗಂಟ ಅವ್ರು ಅಲ್ಲೇ ಇರಬೇಕು. ಅಮ್ಮ ಸ್ವಲ್ಪ ನೀರು ಕೊಡಿ, ಸ್ವಲ್ಪ ಊಟ ಹಾಕಿ, ಸ್ವಲ್ಪ ಸಾರು ಹಾಕಿ ಅಂತ ಅಂದ್ಬಿಟ್ರೆ ನಾವೇನು ಮಾಡ್ತೀವಿ, ಯಾವಾಗೋ ಉಳಿದಿರೋದು ನೀರು ಕೊಡಬೇಕಾದ್ರೆ ಯಾವುದೋ ಒಂದು ಹಳೆ ಪಾತ್ರೆಯಲ್ಲಿ, ಹಳೆ ಚೊಂಬಲ್ಲಿ, ಇಲ್ಲ ಬಾಟಿಲಲ್ಲಿ ಹಾಕಿ ಕೊಡ್ತಾ ಇರ್ತೀವಿ ಪ್ರಿಯರೇ. ನಾವು ಅವ್ರನ್ನ ಪ್ರೀತಿಯಿಂದ ತಗೊಳ್ಳಿ, ಅಣ್ಣ ನೀರು ಕುಡಿ, ಸುಸ್ತಾಗಿದ್ದೀರೇನೋ, ಬಿಸಿಲಲ್ಲಿ ಬಂದಿದ್ದೀರೇನೋ, ಊಟ ಮಾಡಿ ಎಂದ್ಬಿಟ್ಟು ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಲ್ಲ ಪ್ರಿಯರೇ. ಅವ್ರನ್ನ ಏನು ಮಾಡ್ತೀವಿ ಅಂದರೆ ಹೀನಾಯವಾಗಿ ನೋಡ್ತೀವಿ. ಅಮ್ಮ ನನಗೇನು ನೀವು ಫ್ರೀಯಾಗಿ ಕೊಡಬಾರ್ದು, ಏನಾದರೂ ಕೆಲಸ ಮಾಡ್ತೀನಿ, ನನಗೆ ಸಹಾಯ ಮಾಡಿ ಅಂತ ಅವ್ರು ಏನಾದರೂ ಕೇಳಿದರೆ ನಾವು ಹೆಂಗೆ ಮಾಡ್ತೀವಿ ಅಂತಂದರೆ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಬಿಟ್ಟು ಅವ್ರು ನಿನಗಿಷ್ಟೇ ಕೊಡೋದು, ನೀನು ಇಷ್ಟೇ ಕೆಲಸ ಮಾಡಿದೀಯ, ಅವ್ರು ಎಷ್ಟು ಕೆಲಸ ಮಾಡಿರಲಿ, ನೀನು ಸ್ವಲ್ಪ ಕೆಲಸ ಮಾಡಿದೀಯಾ, 50 ರೂಪಾಯಿ ತಗೋ, 100 ರೂಪಾಯಿ ತಗೋ ಅಂದ್ಬಿಟ್ಟು ಎಲ್ಲ ಕೆಲಸವನ್ನು ಮಾಡಿಸ್ಕೊಂಬಿಟ್ಟು 50-100 ಕೊಟ್ಟು
ಅವರನ್ನು ತುಂಬ ಹಿಂಸೆ ಪಡಿಸುವವರು ತುಂಬ ಜನ ಇದ್ದಾರೆ ಪ್ರಿಯರೇ. ಅವರೇ ನಮಗೆ ಗತಿಲ್ವಲ್ಲ, ಏನೋ ಒಂದು ಕೆಲಸ ಮಾಡ್ಕೊಂಡು ನಾವು ಜೀವನ ಮಾಡಬೇಕು, ಇನ್ನೇನು ಮಾಡೋದು ಅಂದ್ಬಿಟ್ಟು ಕೆಲಸ ಮಾಡ್ತೀವಿ ಅಂತ ಬಂದವ್ರನ್ನ ಕೂಡ ಶ್ರೀಮಂತರಾದವರು, ದುಡ್ಡು ಇರೋರು ಏನು ಮಾಡ್ತಾರಂದ್ರೆ ಹಿಂಸೆ ಪಡಿಸ್ತಾ ಇದ್ದಾರೆ ಪ್ರಿಯರೇ. ಅವ್ರಿಗೆ ಎಲ್ಲಾದರೂ ಯಾರಾದರೂ ಊಟ ಕೊಟ್ಟಿದ್ದು ಎಲ್ಲಾದ್ರೂ ಮನೆ ಹತ್ರ ಹೋಗಿ ಕುಂತ್ಕೊಂಡು ತಿನ್ನೋಣ ಅಂದ್ರೆ ಅಲ್ಲಿ ಬಿಡಲ್ಲ ಪ್ರಿಯರೇ. ಆ ಕಡೆ ದೂರ ಹೋಗ್ರಿ, ಇಲ್ಲ ಮನೆ ಹತ್ರ ತಿನ್ಬೇಡ್ರಿ. ಅಂಗಡಿ ಹತ್ರ ಹೋದ್ರೆ ಅಂಗಡಿಯವರು ಹಂಗೆ ಅಂತಾರೆ, ಮನೆ ಹತ್ರ ಹೋದ್ರೆ ಮನೆಯವರು ಹಂಗೆ ಅಂತಾರೆ. ಈ ಥರ ನಾವು ತುಂಬ ಜನರನ್ನು ನೋಡಿದೀವಿ ಪ್ರಿಯರೇ. ಆದರೆ ನಾವು ಈ ಥರ ವರ್ತನೆ ಮಾಡಿದರೆ ಯಾರನ್ನು ಹೀನಾಯಿಸ್ತಿದ್ದೀವಿ ಅಂತಂದರೆ ಸೃಷ್ಟಿಕರ್ತನನ್ನು ಹೀನಾಯಿಸ್ತಿದ್ದೀವಿ ಅಂತ ಪ್ರಿಯರೇ. ಅವರನ್ನು ನಾವು ಅಸಹ್ಯ ಮಾಡ್ಕೊಳ್ತಿದ್ದೀವಿ ಅಂತಂದರೆ ದೇವರನ್ನೇ ಅಸಹ್ಯ ಪಡ್ಕೊಳ್ತಾ ಇದ್ದೀವಿ ಅಂತ ಪ್ರಿಯರೇ, ಅಸಹ್ಯ ಮಾಡ್ಕೊಳ್ತಿದ್ದೀವಿ ಅಂತ ಪ್ರಿಯರೇ. ಅದಕ್ಕಾಗಿ ಯಾವುದೇ ಸ್ಥಿತಿಯಲ್ಲಿ ಇರುವ ಮನುಷ್ಯನನ್ನು ನೋಡಿದುವಾಗ ನಾವು ಅವರಲ್ಲಿ ಕರುಣೆಯನ್ನು ತೋರಿಸಬೇಕು ಪ್ರಿಯರೇ, ದಯೆಯನ್ನು ತೋರಿಸಬೇಕು, ಪ್ರೀತಿಯನ್ನು ತೋರಿಸಬೇಕು. ಅವರ ಒಂದು ಸ್ಥಿತಿಗತಿಗಳನ್ನು ನೋಡ್ಬಿಟ್ಟು ನಾವು ಅಸಹ್ಯ ಪಡ್ಕೋಬಾರ್ದು, ಅಪಹಾಸ್ಯ ಮಾಡ್ಕೋಬಾರ್ದು. ಅನೇಕ ಊರುಗಳಲ್ಲಿ ಅಮ್ಮ ಊಟ ಕೊಡಿ, ಅಪ್ಪ ಊಟ ಕೊಡಿ, ಯಾವುದಾದ್ರೂ ಹಳೆ ಬಟ್ಟೆ ಇದ್ರು ಕೊಡಿ ಅಂದ್ಬಿಟ್ಟು ಬೇಡ್ಕೊಳ್ತಾ ಇರ್ತಾರೆ ಪ್ರಿಯರೇ ರೋಡಲ್ಲಿ. ಅವ್ರು ಹೋದ್ಮ್ಯಾಗ ನಾವು ಅವರು ಅವಮ್ಮ ಹೆಂಗ್ ಬೇಡ್ಕೊಂಡ್ ಬಂದಿದ್ರಲ್ಲ, ಅವಪ್ಪ ಹೆಂಗ್ ಬೇಡ್ಕೊಂಡ್ ಬಂದಿದ್ರಲ್ಲ ಅಂದ್ಬಿಟ್ಟು ನಾವು ಅವ್ರ ಥರ ಆ್ಯಕ್ಟಿಂಗ್ ಮಾಡಿಬಿಟ್ಟು ಮನೇಲಿರೋರೆಲ್ಲರೂ ಸುತ್ತಮುತ್ತ ಇರೋ ಮನೆಯವರೆಲ್ಲರೂ ಸೇರ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಅಪಹಾಸ್ಯ ಮಾಡ್ಕೊಂಡು ನಗುತ್ತಾ ಇರ್ತೀವಿ ಪ್ರಿಯರೇ. ನಾವು ಈ ಥರ ಮಾಡಿದರೆ ಏನಾಗ್ತೀವಿ ಅಂತ ದೇವ್ರು ಹೇಳ್ತಿದ್ದಾರೆ. ನೀವು ಅವ್ರನ್ನೇನಾದ್ರೂ ಈ ಥರ ಮಾಡಿದರೆ ನೀವು ನನ್ನೇ ಅಪಹಾಸ್ಯ ಮಾಡ್ತಾ ಇದ್ದೀರಾ, ನನ್ನೇ ಅಸಹ್ಯ ಪಡ್ಕೊಳ್ತಿದ್ದೀರಾ. ದೇವರನ್ನೇ ಅಸಹ್ಯ ಪಡ್ಕೊಂಡ್ರೆ ನಮ್ಮ ಒಂದು ಜೀವನದ ಗತಿ ಏನು ಪ್ರಿಯರೇ? ನಾವು ಏನಾಗೋಗ್ತೀವಿ, ನಮ್ಮ ಬಾಳ ಏನಾಗುತ್ತೆ? ನಮ್ಮನ್ನು ಸೃಷ್ಟಿ ಮಾಡಿದಾತನು ಒಂದು ವೇಳೆ ನಮಗೆ ನೀನಿಷ್ಟು ಅಸಹ್ಯಕರವಾಗಿ ನಿನ್ನ ನಡೀತಾ ಇದೆಯಲ್ಲ, ನಿನ್ನ ಮಾತುಗಳು ಇದೆಯಲ್ಲ, ನೀನು ಸತ್ತೋಗ್ಬಿಡು ಅಂತ ಅಂದ್ಬಿಟ್ಟು ನಾವು ಸತ್ತೋಗ್ಬಿಡ್ತೀವಿ ಪ್ರಿಯರೇ. ನಾವು ಬದುಕಿರುವುದು ದೇವರ ಕೃಪೆಯಿಂದಲೇ. ನಾವು ಇನ್ನೂ ಒಳ್ಳೆಯ ರೀತಿಯಲ್ಲಿ ನಾವು ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ದೀವಿ ಅಂತಂದ್ರೆ ದೇವರ ಕೃಪೆಯಿಂದಲೇ. ಅಂತ ದೇವರ ಕೃಪೆಯಿಂದಲೇ ಬದುಕುತ್ತಿರುವಂತ ನಾವು ದೇವರನ್ನೇ ಅಸಹ್ಯ ಪಡ್ಕೋತಾ ಇದ್ದೀವಿ, ದೇವರನ್ನೇ ಅಪಹಾಸ್ಯ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಒಂದು ಜೀವನದ ಪರಿಸ್ಥಿತಿ ಹೇಗಿದೆ ನೋಡಿ ಪ್ರಿಯರೇ. ನಾವು ದೇವರ ಇಷ್ಟಾನುಸಾರವಾಗಿ ಧರ್ಮಾನುಸಾರವಾಗಿ ನಾವು ಬದುಕೋಕೆ ಆಗಲ್ಲ ಪ್ರಿಯರೇ. ಯಾವಾಗಲೂ ದೇವರಿಗೆ ವಿರುದ್ಧವಾಗಿ ಜೀವನ ಮಾಡ್ತಾ ಇದ್ದೀವಿ, ಧರ್ಮವನ್ನು ನಿಂದಿಸ್ತಾನೆ ಇದ್ದೀವಿ ಪ್ರಿಯರೇ. ನಮಗೆ ಕೊಟ್ಟಿರುವಂತ ಧರ್ಮದ ಅನುಸಾರವಾಗಿ ನಾವು ಬದುಕ್ತಾ ಇಲ್ಲ ಪ್ರಿಯರೇ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ದೇವರು ಹೇಳ್ತಿದ್ದಾನೆ ಪ್ರಿಯರೇ, ಬಡವರನ್ನು ಹಿಂಸಿಸುವವನು ಸೃಷ್ಟಿಕರ್ತನನ್ನೇ ಹಿಂಸಿಸುವನು ಅಂದ್ಬಿಟ್ಟು ದೇವರು ಹೇಳ್ತಿರುವಾಗ ನಾವು ಇವತ್ತು ಎಲ್ಲರೂ ಬಡವರನ್ನು ನೋಡಿ ಎಲ್ಲರೂ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲ ಪ್ರಿಯರೇ, ಅಸಹ್ಯ ಪಡ್ಕೋತಾ ಇದ್ದಾರೆ, ಹಿಂಸೆಗಳು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರಿಯರೇ, ನಾವು ಕ್ರಿಸ್ತನನ್ನು ನಂಬಿರುವವರಾಗಿ ದೇವರ ಮಕ್ಕಳಾಗಿ ನಾವು ಎಲ್ಲರನ್ನು ಪ್ರೀತಿಸುವವರಾಗಿರಬೇಕು. ದಯೆ, ಪ್ರೀತಿ, ಕರುಣೆ ಉಳ್ಳವರಾಗಿರ್ಬೇಕು ಪ್ರಿಯರೇ. ಅಪಹಾಸ್ಯ ಮಾಡಿದ್ರೆ ಏನಾಗುತ್ತೆ ಸಿಸ್ಟರ್ ಅಂತ ನಾವು ಕೇಳಿದರೆ ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಆದಿಕಾಂಡ 21ನೇ ಅಧ್ಯಾಯ. ಆದಿಕಾಂಡ 21ನೇ ಅಧ್ಯಾಯ 9ರಿಂದ ಓದಿಕೊಳ್ಳೋಣ ಪ್ರಿಯ. ಆದರೆ ಐಗುಪ್ತಳಾದ ಹಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದೆಂದು ಹೇಳಿದಳು. ಸಾಕು ಪ್ರಿಯರೇ, ಥ್ಯಾಂಕ್ ಯು. ಇಲ್ಲಿ ಐಗುಪ್ತಳಾದ ಆಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ನೋಡಿ. ಇಲ್ಲಿ ಏನ್ ಮಾಡ್ತಿದ್ದಾನಂದ್ರೆ ಹಾಗರನ ಮಗನು ನಗ್ತಾ ಇದ್ದಾನಂತ ಪ್ರಿಯರೇ. ಯಾಕೆ ನಗ್ತಾ ಇದ್ದಾನಂತಂದ್ರೆ ಇಸಾಕನಿಗೆ ಹಾಲು ಬಿಟ್ಟಿದ ಮೇಲೆ ಅವರೊಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಆ ಫಂಕ್ಷನ್ ಅಲ್ಲಿ ಇಸಾಕನನ್ನು ನೋಡಿ ಈತನ ದಾಸಿಯ ಮಗನು ನಗ್ತಾ ಇದ್ದಾನಂತ ಪ್ರಿಯರೇ. ನಾವು ಇದೇ ವಚನವನ್ನು ತೆಲುಗಲ್ಲಿ ನೋಡಿದರೆ ಪರಿಹಾಸ್ಯ ಮಾಡಿ, ಹಾಸ್ಯ ಮಾಡಿ, ಅಪಹಾಸ್ಯ ಮಾಡಿ ನಗ್ತಾ ಇದ್ದಾನಂತ ಪ್ರಿಯರೇ. ನೀನು ನನಗಿಂತ ಚಿಕ್ಕವನು, ಏನು ಹಾಲು ಬಿಟ್ಟಿದ ತಕ್ಷಣ ಈತನ ಫಂಕ್ಷನ್ ಮಾಡ್ಬಿಡ್ತಾರಂತ ಅಂದ್ಬಿಟ್ಟು ಅವನನ್ನು ನೋಡಿ ನಗಾಡ್ತಾ ಇದ್ದಾನಂತ ಪ್ರಿಯರೇ. ಆ ಪರಿಹಾಸ ಮಾಡಿ ನಗುವುದನ್ನು ನೋಡಿ ಸಾರಳು ಏನ್ ಮಾಡ್ತಾಳೆ, ಅಬ್ರಹಾಮನಿಗೆ ಈ ದಾಸಿ ಮಗ
ನನ್ನ ಮಗನ ಜೊತೆ ಭಾಗಸ್ವಾಮಿ ಆಗಬಾರದು ಅಂದ್ಬಿಟ್ಟು ಅಬ್ರಹಾಮನಿಗೆ ಹೇಳ್ತಾಳೆ ಪ್ರಿಯರೇ. ಯಾಕೆ ಆಗ್ಬಾರ್ದು ಅಂತಂದ್ರೆ, ನನ್ನ ಮಗನ ಸರಿಸಮಾನ ಇವನು ಬರಬಾರ್ದು. ನನ್ನ ಮಗನಿಗೆ ಫಂಕ್ಷನ್ ಮಾಡ್ತಿದ್ರೆ ನನ್ನ ಮಗನ್ ನೋಡಿ ಇವನು ಕೇವಲವಾಗಿ ನಗುತ್ತಾ ಇದ್ದಾನಲ್ಲ, ಪರಿಹಾಸ ಮಾಡ್ತಾ ಇದ್ದಾನಲ್ಲ ಅಂತ ಆಕೆಗೆ ಸಿಟ್ಟು ಬಂದು ಅಬ್ರಹಾಮನಿಗೆ ಹೇಳ್ತಾಳೆ, ಈ ದಾಸಿ ಮಗ ನನ್ನ ಮಗನ ಜೊತೆ ಭಾಗಸ್ವಾಮಿ ಆಗಬಾರ್ದು. ಇವಾಗ ಪರಿಹಾಸ ಮಾಡೋದು ಚಿಕ್ಕ ಮಕ್ಕಳಲ್ಲೇ ಬರಲ್ಲ ಪ್ರಿಯರೇ. ಏನಿದ್ರು 10, 12, 14 ವಯಸ್ಸಿರೋರ್ಗೆ ಒಬ್ಬರು ನೋಡಿ ಹೆಂಗ್ ನಗಬೇಕು, ಹೇಳನವಾಗಿ ನಗಬೇಕಾ, ಅಪಹಾಸ್ಯವಾಗಿ ನಗಬೇಕಾ, ಸುಮ್ಮನೆ ನಗಬೇಕಾ ಅಂಬುದು ಗೊತ್ತಾಗುತ್ತೆ ಪ್ರಿಯರೇ. ಚಿಕ್ಕ ಮಕ್ಕಳಲ್ಲಿ ಸುಮ್ಮನೆ ನಗ್ತಾ ಇರ್ತಾರೆ ಪ್ರಿಯರೇ. ಅವರ ಒಂದು ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾರ್ಮಲ್ ಆಗಿ ನಗೋ ವಿಷಯ ಇರುತ್ತೆ ಪ್ರಿಯರೇ. ಆದರೆ ಯಾವಾಗಾದ್ರೆ 12, 14, 15 ವರ್ಷ ಮಕ್ಕಳಿಗೆ ಏನಾಗುತ್ತದೆ ಅಂದ್ರೆ ಹೇಳನವಾಗಿ ನಗೋದು, ಅಪಹಾಸ್ಯವಾಗಿ ನಗೋದು ಇರುತ್ತೆ ಪ್ರಿಯರೇ. ಆದ ಕಾರಣ ಈ ಒಂದು ಮಗನು ಅಪಹಾಸ್ಯವಾಗಿ ನಕ್ಕುವುದಕ್ಕೆ ದೇವರು ಕೊಟ್ಟಿರುವ ಶಿಕ್ಷೆ ಏನಂದ್ರೆ ಆ ಮನೆಯ ಬಿಟ್ಟು ದೂರ ಹೋಗುವಂಥದ್ದು ಪ್ರಿಯರೇ. ಅಪಹಾಸ್ಯ ಮಾಡಿಲ್ಲ ಅಂದ್ರೆ, ಒಂದ್ ವೇಳೆ ಕೇವಲವಾಗಿ ನಕ್ಕಿಲ್ಲ ಅಂತಂದ್ರೆ ಅಲ್ಲೇ ಜೊತೆಯಲ್ಲಿ ಇರ್ಬೋದಿತ್ತು ಪ್ರಿಯರೇ. ಆದರೆ ಆ ನಗುವುದನ್ನೇ ಕಂಡು ಸಾರಳು ಹೇಳಿದ್ಲಂತೆ ಅಬ್ರಹಾಮನಿಗೆ, ನನ್ನ ಮಗನ ಜೊತೆ ಈ ದಾಸಿಯ ಮಗ ಭಾಗಸ್ವಾಮಿ ಆಗಬಾರದು ಅಂತ ಹೇಳಿದಾಗ ಅಬ್ರಹಾಮನಿಗೆ ದುಃಖ ಬರುತ್ತೆ ಪ್ರಿಯರೇ. ಅವನು ಕೂಡ ನನ್ನ ಮಗನಲ್ಲ, ಹೆಂಗ್ ದೂರ ಕಳಿಸ್ಲಿ ಅಂದ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿರುವಾಗ ದೇವರು ಹೇಳ್ತಾನೆ ಪ್ರಿಯರೇ, ಈ ಶಾರಳು ಹೆಂಗ್ ಹೇಳ್ತಾಳ ನೀನ್ ಹಂಗೆ ಕೇಳ್ಬೇಕು ಅಂತ ಹೇಳಿದಾಗ ಅವ್ರಿಗೆ ಎಂತ ಪರಿಸ್ಥಿತಿ ಬರುತ್ತಂದ್ರೆ, ಅಡಿವಲ್ಲಿ ಹೋದಾಗ ಅವ್ರು ಕುಡಿಯಕ್ಕೆ ನೀರನ್ನು ಇರಲ್ಲ ಪ್ರಿಯರೇ. ಆಕೆ ಕೂಡ ಈ ಮಗನು ಸಾಯುವುದನ್ನು ನಾನು ನೋಡುವುದಿಲ್ಲ ಅಂದ್ಬಿಟ್ಟು ದೂರ ಹೋಗಿ ಕುತ್ಕೊಬಿಡ್ತಾಳೆ ಪ್ರಿಯರೇ. ಆದರೂ ದೇವರು ಹೇಳ್ತಾನೆ, ನೀನು ಭಯಪಡಬೇಡ, ನಾನಿಲ್ಲಿ ನೀರು ಊಟವನ್ನು ಮಾಡ್ತೀನಿ, ಅದರಲ್ಲಿ ನೀರು ಕುಡಿದು ನೀವು ಆರಾಮಾಗಿರು, ನೀವು ಒಂದು ಜನಾಂಗವಾಗಿ ಆಗಿರಿ ಅಂತ ಹೇಳ್ತಾನೆ ಪ್ರಿಯರೇ. ಇಲ್ಲಾಂದ್ರೆ ಅಲ್ಲೇ ಅಬ್ರಹಾಮನ ಮನೆಯಲ್ಲೇ ಚೆನ್ನಾಗಿರ್ತಿದ್ರೇನೋ ಪ್ರಿಯರೇ. ಆಕಿಗೊಂದು ಅಧಿಕಾರ ಇತ್ತು ಪ್ರಿಯರೇ. ಶಾರಳ ಆದ್ಮೇಲೆ ಶಾರಳ ಒಂದು ಜಾಗ ಯಾವ್ದಾಗಿತ್ತಂದ್ರೆ ಹಾಗರಳದಾಗಿತ್ತು ಪ್ರಿಯರೇ. ಯಾಕೆ ಆ ಒಂದು ಸ್ಥಾನವನ್ನಕ್ಕೆ ಕಳೆದುಕೊಂಡ್ಲು, ಯಾಕೆ ಈ ಶಿಕ್ಷವನ್ನು ದೂರ ಬರೋ ಹೋಗುವಂತ ಸ್ಥಿತಿಯನ್ನು ಅವ್ರು ತಂದುಕೊಂಡ್ರು ಅಂದ್ರೆ ಸಾರಳ ಮಗನನ್ನು ಅಪಹಾಸ್ಯ ಮಾಡಿದ ಪ್ರಿಯರೇ ಮಗ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವರ ಒಂದು ಮನೆಯಿಂದ ದೂರ ಆಗುವಂತ ಸ್ಥಿತಿ ಅವರಿಗೆ ಬಂತು ಪ್ರಿಯರೇ. ಅಬ್ರಹಾಮನಿಗೆ ಅನೇಕ ಆಸ್ತಿಗಳಿತ್ತು, ಅನೇಕ ಕೆಲಸದವ್ರಿದ್ರು. ಆ ಕೆಲಸದಲ್ಲಿ ಎಲ್ಲರಿಗಿಂತ ದೊಡ್ಡವಳು ಯಾರು ಅಂದ್ರೆ ಹಾಗರಳು. ಅಬ್ರಹಾಮನು ಶಾರಳ ಆದ್ಮೇಲೆ ಎಲ್ಲಾ ಮನೆಯ ಮೇಲೆ ಅಧಿಕಾರ, ಎಲ್ಲಾ ಕೆಲಸದವ್ರ ಮೇಲೆ ಅಧಿಕಾರ ಯಾರಿಗಿತ್ತು ಅಂತಂದ್ರೆ ಹಾಗರಳಿಗಿತ್ತು ಪ್ರಿಯರೇ. ಅಂತ ಒಂದು ಸ್ಥಿತಿಯನ್ನು ಬಿಟ್ಟು ಅಡವಿಯ ಪಾಲು ಯಾಕೆ ಆಗಿದ್ಲು, ಅರಣ್ಯ ಪಾಲು ಯಾಕೆ ಆಗಿದ್ದಿಲ್ಲ ಅಂತಂದ್ರೆ ಅಪಹಾಸ್ಯ ಮಾಡೋದ್ರಿಂದ ಅವರು ಅರಣ್ಯ ಪಾಲು ಆಗಿದ್ರು ಪ್ರಿಯರೇ. ಒಳ್ಳೆಯ ಸ್ಥಿತಿಯನ್ನು ಅವರು ಕಳೆದುಕೊಂಡ್ರು ಪ್ರಿಯರೇ. ಅಬ್ರಹಾಮನ ಮನೆಯಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಯಾವುದಕ್ಕೂ ಕಮ್ಮಿ ಇರ್ಲಿಲ್ಲ ಪ್ರಿಯರೇ. ಕುಡಿಯಕ್ಕೆ ಕಮ್ಮಿ ಇರ್ಲಿಲ್ಲ, ತಿನ್ನೋಕೆ ಕಮ್ಮಿ ಇರ್ಲಿಲ್ಲ, ಉಟ್ಕೊಳ್ಳೋಕೆ ಕಮ್ಮಿ ಇರ್ಲಿಲ್ಲ. ಆದರೆ ಯಾವಾಗಾದ್ರೂ ದೇವರ ಅವ್ರ ಒಂದು ದೂರ ಕಳಿಸ್ಬಿಡು, ಸಾರಳ ಜೊತೆ ಅವ್ರು ಇರಬಾರ್ದು, ಸಾರಳ ಮಾತೆ ನೀನು ಕೇಳು ಅಂತಂದ್ರೆ ಆ ಒಂದು ಸ್ಥಿತಿ ತಂದುಕೊಂಡಿದ್ದು ಯಾಕೆ ಅಂತಂದ್ರೆ ಅಪಹಾಸ್ಯ ಮಾಡಿದ್ರಿಂದ ಅವ್ರಿಗೆ ಆ ಸ್ಥಿತಿ ಬಂತು ಪ್ರಿಯರೇ. ಹಾಗೆ ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. 2ನೇ ಸಾಮುವೇಲನ ಗ್ರಂಥ 6ನೇ ಅಧ್ಯಾಯ 16ನೇ ವಚನ. 2ನೇ ಸಾಮುವೇಲನ ಗ್ರಂಥ 6ನೇ ಅಧ್ಯಾಯ 16ನೇ ವಚನ. ಮಂಜೂಷವು ದಾವೀದ ನಗರದೊಳಗೆ ಬರುತ್ತಿರುವಾಗ ಸೌಲನ ಮಗಳಾದ ಮಿಕಾಯಳು ಕಿಟಕಿಯಿಂದ ಹಿಣಿಕಿ ನೋಡಿ ದಾವೀದನು ಯೆಹೋವನ ಮುಂದೆ ಜಿಗುತ್ತಾ ಕುಣಿಯುತ್ತಾ ಇರುವಂತದ ಅದೇ ಅಲ್ವಮ್ಮ? ಹೌದೌದಮ್ಮ, ಅದೇ ಓದಿ. ಕುಣಿಯುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. ಜನರು ಯೆಹೋವನ ಮಂಜೂಷವನ್ನು ತಂದು ದಾವೀದನನ್ನು ಆಶ್ರಯದ ಗುಡಾರದೊಳಗೆ ನಿಯಮಿತ ಸ್ಥಳದಲ್ಲಿಟ್ಟರು. ಆಗ ದಾವೀದನು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದನು. ಸಾಕು ಅಮ್ಮ, ಥ್ಯಾಂಕ್ ಯು. ಇಲ್ಲಿ ಮಂಜೂಷವನ್ನು ತರ್ತಾ ಇದ್ದಾರೆ ಪ್ರಿಯರೇ. ಮಂಜೂಷವನ್ನು ತರುವಾಗ ದಾವೀದನಿಗೆ ತುಂಬಾ ಖುಷಿ ಆಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಪ್ರಿಯರ. ಮಂಜೂಷದ ಮುಂದೆ ಎಲ್ಲರಿದ್ದಾರೆ,
ದಾಸಿಗಳಿದ್ದಾರೆ, ಸೈನಿಕರಿದ್ದಾರೆ, ದೇಶದಲ್ಲಿರುವ ಎಲ್ಲರಿದ್ದಾರೆ ಪ್ರಿಯರೇ. ಅದರಲ್ಲಿ ಎಲ್ಲರನ್ನು ನೋಡದೆ ಆತನಿಗೆ ತನ್ನ ಮನುಷ್ಯನಲ್ಲಿ ಖುಷಿ ಆಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಪ್ರಿಯರೇ, ಕುಣಿತಾ ಇದ್ದಾನೆ, ಜಿಗಿತಾ ಇದ್ದಾನೆ. ಅದನ್ನ ನೋಡ್ಬಿಟ್ಟು ಮೀಕಾಳಲ್ಲಿ ಅನ್ಕೊಂಡಂತೆ ಈತನ್ಗೇನು ಬುದ್ಧಿ ಐತಾ, ರಾಜನಾಗ್ಬಿಟ್ಟು ಎಲ್ಲರ ಮುಂದೆ ಹೆಂಗ್ ಕುಣಿತಾ ಇದ್ದಾನಲ್ಲ ಅಂದ್ಬಿಟ್ಟು ಮನುಷ್ಯನಲ್ಲಿ ತಿರಸ್ಕರಿಸಿದ್ಲಂತ ಪ್ರಿಯರೇ. ಆತನು ಮಂಜೂಷ ನಮ್ಮ ಹತ್ರ ಬಂದಿದೆ, ಎಲ್ಲರಿಗೂ ಆಶೀರ್ವಾದ ಬರುತ್ತೆ ಅಂದ್ಬಿಟ್ಟು ಹೆಣ್ಮಕ್ಳನ್ನು ಗಂಡು ಮಕ್ಳನ್ನು ಎಲ್ಲರನ್ನ ಆಶೀರ್ವಾದಿಸ್ತಾ ಇದ್ನಂತ ಪ್ರಿಯರೇ. ಅಂತ ಸಂದರ್ಭದಲ್ಲಿ ಮೀಕಾಳ್ ಅಂತಾಳೆ, ನೀನು ಎಂತ ಕೆಲಸ ಮಾಡಿದಿ, ಎಂತ ಹೀನ ಕೆಲಸ ಮಾಡಿಬಿಟ್ಟು ನಿನ್ನ ಬಟ್ಟೆಗಳು ಕಳೆದೋದ್ರೂ ನಿನ್ ಬಟ್ಟೆ ಹಾಕೊಂಡಿದ್ ಬಟ್ಟೆ ಕೆಳಗೆ ಬಿದ್ರು ನಿನಗೆ ನೆನಪಿಲ್ವಲ್ಲ, ಅಸಹ್ಯವಾಗಿ ನಡೆದುಕೊಂಡೆ ನೀನು ಅಂದ್ಬಿಟ್ಟು ಪರಿಹಾಸ ಮಾಡಿಕೊಂಡು ನಕ್ಕಿದ್ಲಂತ ಪ್ರಿಯರೇ. ಆದರೆ ನಾನು ಬಡವನ ಸ್ಥಿತಿಯಲ್ಲಿ ಹೆಂಗಿದೀನೋ ದೇವರಿಗೆ ಗೊತ್ತು, ದೇವರು ನನ್ನನ್ನು ಹೆಚ್ಚಿಸಿದನಂತ ನನಗೆ ದೇವರ ಕೊಟ್ಟು ನನ್ನ ದೇವರ ಮೇಲೆ ನಂಬಿಕೆ ಇದೆ, ನೀನು ನನ್ನ ಅಪಹಾಸ್ಯ ಮಾಡಬೇಡ, ನಿನ್ನ ತಂದೆ ವಂಶಕ್ಕಿಂತ ನನ್ನ ವಂಶವನ್ನು ದೇವರು ಹೆಚ್ಚಾಗಿ ಮಾಡ್ತಾನೆ ಅಂದ್ಬಿಟ್ಟು ಆಕೆಯ ಮುಂದೆ ಹೇಳ್ತಾನೆ ಪ್ರಿಯರೇ. ದಾವೀದನನ್ನು ಅಪಹಾಸ್ಯ ಮಾಡಿದಲು, ಹೀನಾಯವಾಗಿ ನೋಡಿದದಕ್ಕೆ ಆಕೆಗೆ ದೇವರು ಒಂದು ಶಿಕ್ಷೆ ಕೊಟ್ಟನು ಪ್ರಿಯರೇ. ಆ ಶಿಕ್ಷೆ ಏನೆಂಬುದನ್ನು ನಾವು 23ನೇ ವಚನದಲ್ಲಿ ಓದಿಕೊಳ್ಳೋಣ ಪ್ರಿಯರೇ. ಸೌಲನ ಮಗಳ 23ನೇ ಮಗಳಾದ ಮೀಕಳಿಗೆ ಜೀವದಿಂದಿರುವವರೆಗೂ ಮಕ್ಕಳೇ ಆಗಲಿಲ್ಲ. ಸಾಕು ಪ್ರಿಯರೇ. ಇಲ್ಲಿ ಒಂದು ಸಂದರ್ಭ ನಾವು ನೋಡಿದಾಗ ದಾವೀದನನ್ನು ಆಕೆ ಏನ್ ಮಾಡಿಲ್ಲ ಅಂದ್ರೆ ಅಪಹಾಸ್ಯ ಮಾಡ್ಕೊಂಡು ಕಿಟಕಿಯಲ್ಲಿ ನೋಡ್ಬಿಟ್ಟು ತಿರಸ್ಕಿಸಿ ನಕ್ಬಿಟ್ಲು ಪ್ರಿಯರೇ, ಹಾಸ್ಯ ಮಾಡ್ಕೊಂಡು ನಕ್ಬಿಟ್ಲು ಪ್ರಿಯರೇ. ಚಿಚಿ ಎಂತ ಡ್ಯಾನ್ಸ್ ಮಾಡಿಬಿಟ್ನಲ್ಲ, ಎಲ್ಲರ ಮುಂದೆ ಹೆಂಗ್ ನಡ್ಕೊಂಡ್ಬಿಟ್ನಲ್ಲ ದಾವೀದನ ಅಂದ್ಬಿಟ್ಟು ಅನ್ಕೊಂಡ್ಲು ಪ್ರಿಯರೇ. ಆದರೆ ದಾವೀದನು ಮಾಡಿದ್ದೇ ಬೇರೆ. ಆತನು ದೇವರ ಬಗ್ಗೆ ಸಂತೋಷಪಟ್ಟು ಖುಷಿಪಟ್ಟು ಆತನು ಡ್ಯಾನ್ಸ್ ಮಾಡ್ಕೊಂಡ, ಮಂದಾಸವನ್ನು ನನ್ನ ರಾಜ್ಯಕ್ಕೆ ತಂದ್ಕೊಂಡ್ಬಿಟ್ನಲ್ಲ, ದೇವರಿನ ನಮ್ಮ ಜೊತೆಯಲ್ಲೇ ಇರ್ತಾನೆ, ನಮ್ಮನ್ನು ಆಶೀರ್ವದಿಸ್ತಾನೆ, ನಾವು ಎಲ್ಲಿಗೋದ್ರೂ ಜಯ ಬರುತ್ತೆ ಅಂದ್ಬಿಟ್ಟು ಆ ಖುಷಿ ಆನಂದವನ್ನು ತಡ್ಕೊಳ್ಳಾರ್ದ ಆತ ಏನು ಮಾಡಿದ, ಜಿಗಿದಾಡ್ದ, ಕುಣಿದಾಡ್ದ ಪ್ರಿಯರೇ. ಆ ಕುಣಿದಾಟವನ್ನು ನೋಡಿ ಈ ಅಮ್ಮ ಏನ್ ಮಾಡ್ಕೊಂಡ್ಲ ಅಂದ್ರೆ ಅಪಹಾಸ್ಯ ಮಾಡ್ಕೊಂಡು ನಕ್ಕೋಬಿಟ್ಲು ಪ್ರಿಯರೇ. ನೀನು ರಾಜನಾಗಿದ್ದು ನೀನು ಹೆಂಗಿರ್ಬೇಕು, ನೀನು ಹೋಗ್ಬಿಟ್ಟು ಎಲ್ಲರ ಮುಂದೆ, ದಾಸಿಗಳ ಮುಂದೆ, ಸೈನಿಕರ ಮುಂದೆ ಹೋಗಿ ಡ್ಯಾನ್ಸ್ ಮಾಡಿಬಿಟ್ಟಲ್ಲ ಅಂದ್ಬಿಟ್ಟು ಆತನ ಬಗ್ಗೆ ಅಪಹಾಸ್ಯ ಮಾಡಿಕೊಂಡು ಆತನನ್ನು ಹೀನಾಯವಾಗಿ ನೋಡಿ ತಿರಸ್ಕರಿಸಿಬಿಟ್ಲು ಪ್ರಿಯರೇ. ಆದರೆ ಆ ಕೆಲಸ ಮೀಕಾಳು ಮಾಡಿದ್ದರಿಂದ ಆಕೆ ಏನು ಶಿಕ್ಷೆ ಬಂತು ಅಂತಂದ್ರೆ, ಆಕೆ ಜೀವದಿಂದ ಇರೋವರೆಗೂ ಆಕೆ ಏನಾದ್ಲು ಅಂತಂದ್ರೆ ಬಂಜೆ ಆದ್ಲು ಪ್ರಿಯರೇ, ಮಕ್ಕಳೇ ಹುಟ್ಲಿಲ್ಲ ಪ್ರಿಯರೇ. ಅದೇ ವಚನ ಭಾಗ ನಮಗೆ ಹೇಳ್ತಾ ಇದೆ ಪ್ರಿಯರೇ. ಆಕೆ ಮಕ್ಕಳಾಗುವುದಕ್ಕೆ ಆಗದೇ ಇರುವುದಕ್ಕೆ ಕಾರಣ ಏನು ಅಂತಂದ್ರೆ ದೇವರ ಮನುಷ್ಯನನ್ನು ಆಕೆ ಅಪಹಾಸ್ಯ ಮಾಡಿದ್ಲು ಪ್ರಿಯರೇ, ತಿರಸ್ಕರಿಸಿದ ಪ್ರಿಯರೇ. ಅದಕ್ಕಾಗಿ ಆಕೆಗೆ ಏನು ಬಂತು ಅಂತಂದ್ರೆ ಶಿಕ್ಷೆ ಬಂತು ಪ್ರಿಯರೇ. ಆಕೆಗೆ ತಾಯಿ ಆಗೋ ಒಂದು ಯೋಗ ಇಲ್ಲ ಪ್ರಿಯರೇ. ನಾವು ಒಂದು ವೇಳೆ ನಾವು ಒಂದು ಮಗುವನ್ನು ಹೆರಬೇಕು, ನಾವು ಗರ್ಭ ಧರಿಸಬೇಕು ಅಂತಂದ್ರೆ ಅದಕ್ಕೆ ಯಾರ ಕಾರಣ? ದೇವರ ಕಾರಣ ಪ್ರಿಯರೇ. ಅಂತ ದೇವರನ್ನೇ ತಿರಸ್ಕರಿಸಿಬಿಟ್ಲು, ದೇವರ ಮನುಷ್ಯನನ್ನು ತಿರಸ್ಕರಿಸಿಬಿಟ್ಲು ಪ್ರಿಯರೇ. ಅದಕ್ಕಾಗಿ ಆಕೆಗೆ ಏನು ಬಂತು ಅಂತಂದ್ರೆ ಬಂಜಳು ಎಂಬ ಶಿಕ್ಷೆ ಬಂತು ಪ್ರಿಯರೇ ಆಕೆಗೆ. ನೋಡಿದ್ರಿ ಪ್ರಿಯರೇ, ದೇವರು ಎಂತ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ನಾವು ಕೂಡ ಇವತ್ತು ಈ ಲೋಕದಲ್ಲಿ ಎಲ್ಲರನ್ನ ಅಸಹ್ಯ ಪಡ್ಕೋತಾ ಇದೀವಲ್ವಾ, ಹೀನಾಯವಾಗಿ ನೋಡ್ತಾ ಇದೀವಲ್ಲ, ಎಲ್ಲರನ್ನು ನೋಡ್ಬಿಟ್ಟು ಅಪಹಾಸ್ಯ ಮಾಡ್ಕೊಂಡು ನಗ್ತಾ ಇದೀವಲ್ಲ ಪ್ರಿಯರೇ. ಹೌದಾ ಅಂತಂದ್ರೆ ನಿಜ ಪ್ರಿಯರೇ. ಒಂದು ವೇಳೆ ನಾವು ಯಾರನ್ನ ಅಸಹ್ಯ ಪಡ್ಕೊಂಡಿದ್ದು, ಅಪಹಾಸ್ಯ ಮಾಡಿ ನಕ್ಕಿದ್ದು ದೇವರ ಮನಸ್ಸಿಗೆ ತಂದುಕೊಂಡ್ರೆ ನಮ್ಮ ಒಂದು ಪರಿಸ್ಥಿತಿ, ನಮಗೆ ಎಂತ ಶಿಕ್ಷೆ ಬರುತ್ತೆ ಪ್ರಿಯರೇ. ಈಕೆ ಶಿಕ್ಷೆಯನ್ನು ನೋಡಿದ್ರೇನೆ ನಮ್ಗೆ ಭಯ ಆಗುತ್ತೆ ಪ್ರಿಯರೇ. ಹಾಗೆ ನಾವು ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಎರಡನೇ ಅರಸಗಳು 2ನೇ ಅರಸುಗಳು 2ನೇ ಅಧ್ಯಾಯ 23ನೇ ವಚನ ಪ್ರಿಯರೇ. 2ನೇ ಅಧ್ಯಾಯ 23ನೇ ವಚನ. ಅಲ್ಲಿಂದ ಬೆಥೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು, ಬೋಳು ಮಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪರಿಹಾಸ್ಯ ಮಾಡಿದರು. ಸಾಕು ಸಿಸ್ಟರ್. ಇಲ್ಲಿ ಎಲಿಷನಾದ ಪ್ರವಾದಿಯನ್ನು ಇಲ್ಲಿ ಸ್ವಲ್ಪ ಮಂದಿ ಹುಡುಗರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಪಹಾಸ್ಯ ಮಾಡ್ತಾ ಇದಾರೆ ಅಂತ ಪ್ರಿಯರೇ. ಬೋಳು ಮಂಡೆಯವನೇ
ಅಂದ್ಬಿಟ್ಟು ಏರು ಏರು ಎಂದು ಹೋಗಿ ಅವನನ್ನು ಪರಿಹಾಸ ಮಾಡಿದ್ರು ಪ್ರಿಯರೇ. ಆತನಿಗೆ ಇಲ್ಲಿ ಏನಿದೆ ಅಂತಂದ್ರೆ ತಲೆ ಮೇಲೆ ಕೂದಲಿಲ್ಲ ಪ್ರಿಯರೇ. ಆತನನ್ನು ಏನ್ ಮಾಡ್ತಿದ್ದಾರೆ? ಪರಿಹಾಸ ಮಾಡ್ತಾ ಇದ್ದಾರೆ ಪ್ರಿಯರೇ. ನಾವು ಬಾಂಡ್ಲಿ ಅಂತೀವಲ್ಲ ಪ್ರಿಯರೇ, ಯಾರಿಗೇನೋ ತಲೆಯಲ್ಲಿ ಕೂದಲು ಹಿಂದ್ಗಡೆ ಕೂದಲಿರಲ್ಲ, ಒಂದೊಂದ್ಸತಿ ಮುಂದ್ಗಡೆ ಕೂದಲ ಇರಲ್ಲ. ಬಾಂಡ್ಲಿ ಅಂದ್ಬಿಟ್ಟು ಅವರನ್ನು ಆಶೆ ಮಾಡ್ತಾ ಇದೀವಿ, ಇಲ್ಲಾಂದ್ರೆ ಅಂಕಲ್ ಅಂತ ಕರಿತೀವಿ ಪ್ರಿಯರೇ. ತಲೆಯಲ್ಲಿ ಕೂದಲ ಕಮ್ಮಿ ಇದೆ ಅಂತಂದ್ರೆ ಅವ್ರು ಎಷ್ಟು ಚಿಕ್ಕವರನ್ನ ಆಗಿರ್ಲಿ, ಅವ್ರನ್ನ ನಾವು ಏನಂತ ಅಪಾಶೆ ಮಾಡ್ತಿದೀವಿ? ಬಾಂಡ್ಲಿ ಬಾರೋ ಅಂಕಲ್ ಅಂದ್ಬಿಟ್ಟು ನಾವು ಅಪಾಶೆ ಮಾಡ್ತಾ ಇದೀವಿ ಪ್ರಿಯರೇ. ಇಲ್ಲಿ ನಮ್ಮ ರೀತಿಯಲ್ಲೇ ನಾವು ಹೆಂಗೆ ಈ ಲೋಕದಲ್ಲಿ ಅಪಾಶೆ ಮಾಡ್ತಿದೀವೋ ಅದೇ ರೀತಿಯಲ್ಲಿ ಬೇತೇಲಿನ ಊರಿನ ಹುಡುಗರು ಕೂಡ ಎಲಿಷನನ್ನು ಏನ್ ಮಾಡ್ತಿದಾರಂತಂದ್ರೆ ಅಪಾಶೆ ಮಾಡ್ತಾ ಇದಾರಂತ ಪ್ರಿಯರೇ. ಅಪಾಶೆ ಮಾಡಿದರೆ ಅವರಿಗೆಂತ ಶಿಕ್ಷೆ ಬಂತು ಅಂದ್ರೆ, ಆಗ ಎಲಿಷನು ಯೆಹೋವನ ಹೆಸರಿನಲ್ಲಿ ಅವರನ್ನು ಶಪಿಸಿದನಂತ ಪ್ರಿಯರೇ. ಆತನಿಗೆ ಸಹಿಸ್ಕೊಳಕ್ ಆಗಿಲ್ಲ. ಆತನು ದೊಡ್ಡ ಮನುಷ್ಯನು. ಏಲಿಯನ ಆತ್ಮವನ್ನು ಧರಿಸಿಕೊಂಡ 2 ಪಟ್ಟು ಆತ್ಮವನ್ನು ಧರಿಸಿಕೊಂಡ ಆತನು ಪವರ್ಫುಲ್ ಆದಂತ ಪ್ರವಾದಿ. ಆತನ ಕೈಯಿಂದ ಎಷ್ಟು ಅದ್ಭುತಗಳನ್ನು ಮಾಡಿದತನು ಆತನ್ನೇ ಗೇಲಿ ಮಾಡಿಬಿಟ್ಟು ಆತನ್ನೇ ಪರಿಹಾಸ ಮಾಡಿಬಿಟ್ರೆ ದೇವರಿಗೆ ಸಹಿಸ್ಕೊಳ್ಳಕ್ ಆಗಿಲ್ಲ ಪ್ರಿಯರೇ. ಒಂದು ಸತಿ ದೇವರ ನಾಮವನ್ನು ದೇವರ ನಾಮವನ್ನು ಹೇಳಿದ ಆ ಮಕ್ಕಳನ್ನು ಶಪಿಸಿದ ಪ್ರಿಯರೇ. ಕೂಡಲೇ ಅಲ್ಲಿ ಪಕ್ಕದಲ್ಲಿ ಗುಡ್ಡದಲ್ಲಿರುವಂತ ಎರಡು ಹೆಣ್ಣು ಕರಡಿಗಳು ಬಂದ್ಬಿಟ್ಟು ಆ ಮಕ್ಕಳನ್ನು ಹರಿದಾಕ್ಬಿಟ್ಟು ಅಂತ ಪ್ರಿಯರೇ. ಏನು ಬರೇ ಬಾಂಡ್ಲಿ ಅನ್ನೋದಕ್ಕ ಅದು ದೊಡ್ಡ ವಿಚಾರ ಅಲ್ಲಲ್ಲ, ದೊಡ್ಡ ಒಂದು ಅಪರಾಧ ಅಲ್ವಲ್ಲ. ಆತನ ಕೂದಲಿಲ್ಲ, ಆ ಮಕ್ಕಳು ಅಂದಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ ಪ್ರಿಯರೇ? ಆದರೆ ದೇವರು ಹೇಳ್ತಿದ್ದಾನೆ, ಬಾಂಡ್ಲಿ ತಲೆವನ್ನು ಮಾಡಿದ್ದು ಕೂಡ ನಾನೇ. ಅವ್ರ ಕೂದಲಿಲ್ಲಲ್ಲ, ಆ ಕೂದಲು ಇಲ್ಲದಾಗಿ ಮಾಡಿದ್ದು ನಾನೇ. ನಮ್ಮ ತಲೆ ಕೂದಲು ಎಷ್ಟಿದೆ ಅಂತ ದೇವ್ರಿಗೆ ಗೊತ್ತು. ಯಾರ್ಯಾರಿಗೆ ಎಷ್ಟೆಷ್ಟು ಉದ್ದ ಜಡೆ ಕೊಡಬೇಕು, ಯಾರ್ಯಾರಿಗೆ ಕೂದಲ ಕೊಡಬೇಕು, ಯಾರ್ಯಾರು ಕೂದಲ ಕೊಡಬಾರ್ದು, ಯಾರ್ಯಾರು ಎಷ್ಟು ಹೈಟ್ ಇರಬೇಕು, ಯಾರ್ಯಾರು ಗಿಡ್ಡಕ್ಕಿರ್ಬೇಕು, ಯಾರಾದ್ರೂ ಕುಳ್ಳರಾಗಿರ್ಬೇಕಂತ ಎಲ್ಲ ದೇವರಿಗೆ ಗೊತ್ತು. ಆದರೆ ನಾವು ಒಂದು ಸಲ ನಾವು ಆಲೋಚನೆ ಮಾಡಿದರೆ ಬಾಂಡ್ಲಿ ಅನ್ನೋದು ತಪ್ಪ? ಹೌದು ಪ್ರಿಯರೇ, ದೇವ್ರು ಹೇಳ್ತಿದ್ದಾರೆ, ಯಾರನ್ನ ನೀನು ಬಾಂಡ್ಲಿ ಅನ್ನೋದು ಕೂಡ ತಪ್ಪೆ, ನೀನು ಬೋಡ್ಗುಂಡ ಅನ್ನೋದು ತಪ್ಪೆ. ನೀನು ಏನೋ ರೋಗ ಇದೆಯೇನೋ, ಅವ್ನಿಗೇನೋ ರೋಗ ಬಂದೈತೆ, ಅವನ ತಲೆಯಲ್ಲಿ ಕೂದಲನೇ ಇಲ್ಲ ಅಂತ ಅಪಾಸ್ಯ ಮಾಡ್ತಾ ಇರ್ತೀವಿ ಪ್ರಿಯರೇ. ಆದರೆ ಒಂದು ನೆನಪು ಇಟ್ಕೋಬೇಕು, ನಾವು ಯಾರ ಬಗ್ಗೆನೂ ಕೇವಲವಾಗಿ ಮಾತನಾಡಬಾರದು. ಅವರ ಒಂದು ಆಕಾರವನ್ನು ನೋಡಿ ನಾವು ಕೆಟ್ಟದಾಗಿ ಮಾತನಾಡಬಾರದು. ದೇವರು ನಮಗೆ ಕಲರ್ ಕೊಟ್ಟಿದ್ದಾನೆ, ಸೌಂದರ್ಯ ಕೊಟ್ಟಿದ್ದಾನೆ ಅಂತಂದ್ರೆ ದೇವರ ಕೃಪೆ, ದೇವರ ದಯೆ. ಇನ್ನೊಬ್ಬರಿಗೆ ಇಲ್ಲ ಅಂತಂದ್ರೆ ನೀನು ಅದನ್ನು ನೋಡಿ ನೀನು ಹೀಯಾಳಿಸಬಾರ್ದು, ಅಪಹಾಸ್ಯ ಮಾಡಬಾರ್ದು. ನಾನು ನೋಡಿ ಎಷ್ಟು ಚಂದ ಇದ್ದೀನಿ, ನೀನು ನೋಡಿ ಎಷ್ಟು ಇಕಾರವಾಗಿದೀಯಾ, ನಿನ್ನ ನೋಡಿದ್ರೇನೆ ವಾಂತಿ ಬರುತ್ತೆ ನನಗೆ, ನಿನ್ನ ಮಕ್ಕ ನೋಡು ಅಂತ ಅಂದ್ಬಿಟ್ಟು ಅವರನ್ನು ಹೀನವಾಗಿ ನೋಡಬಾರ್ದು. ಯಾಕಂದ್ರೆ ಅವರನ್ನು ಮಾಡಿರೋದು ದೇವರು ಪ್ರಿಯರೇ, ಅವರಿಗೆ ಆ ರೂಪವನ್ನು ಕೊಟ್ಟಿರೋದು ದೇವರು ಪ್ರಿಯರೇ. ಕರ್ಗಿರೋ ನೋಡ್ಬಿಟ್ಟು ಕಾಗಿ ಬಾರೋ, ಕಾಕೆಮ್ಮ ಅಂದ್ಬಿಟ್ಟು ನಾವು ಏನು ಮಾಡ್ತಿದೀವಿ ಅಂತಂದ್ರೆ ಅವ್ರ ಕಲರ್ಗೆ ನಾವು ಕಾಗಿ ಅಂತ ಹೇಳ್ಕೊಂಡು, ಕಾಕೆಮ್ಮ ಅಂತ ಹೇಳ್ಕೊಂಡು ನಗಾಡ್ತೀವಿ ಪ್ರಿಯರೇ. ನಗಾಡಿದ್ರೆ ಹಾಸ್ಯ ಅಲ್ವಾ? ಅಪಹಾಸ್ಯ ಅಲ್ವಾ? ನೀನು ಯಾರನ್ನ ನೋಡಿ ಅಪಹಾಸ್ಯ ಮಾಡ್ತಿದ್ರು ಅಂದ್ರೆ ಆ ಕಲರ್ ಕೊಟ್ಟಿರುವಂತ ದೇವರನ್ನ ನೋಡಿ ಅಪಹಾಸ್ಯ ಮಾಡ್ತಾ ಇದೀವಿ ಪ್ರಿಯರೇ. ನಾವು ಕುಂಟ ಇರ್ತಾನೆ, ಕುಂಟ್ಕೊಂಡು ಬರ್ತಾನೆ. ಅವ್ನು ಚರ್ಚಿಗನ್ನ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ, ಕುಂಟ ಎಲ್ಲಿಗೋಗಿದ್ದಾನೆ? ಕುಂಟ ಚರ್ಚಿಗೆ ಹೋಗಿದ್ದಾನ? ಪ್ರತಿಯೊಂದದಕ್ಕೂ ಕುಂಟ ಅಂತ ಮಾತನಾಡ್ತಿರ್ತೀವಿ ಪ್ರಿಯರೇ. ನಾವು ಒಂದು ಕಣ್ಣು ಸರಿ ಇರುತ್ತೆ, ಒಂದು ಕಣ್ಣು ಸರಿ ಇರಲ್ಲ ಪ್ರಿಯರೇ ಒಬ್ಬೊಬ್ಬರಿಗೆ. ಅವನನ್ನು ನೋಡಿ ಏನಂತೀವಿ? ಕುಳ್ಳ, ಒಂದು ಕಣ್ಣೋನು, ಅವನಿದನಲ್ಲ ಒಂದು ಕಣ್ಣೋನು ಅಂತ ಅವನ ಬಗ್ಗೆ ನಾವು ಏನಂದ್ರೆ ಅವನ ಆಕಾರವನ್ನು ಗುರ್ತಿಸಿ ನಾವು ಮಾತನಾಡ್ತಿದೀವಿ ಪ್ರಿಯರೇ. ಆ ಆಕಾರವನ್ನು ನೋಡಿ ನಾವು ಮಾತನಾಡ್ತಿದೀವಿ, ಅವನ ಒಂದು ರೂಪ ನೋಡ್ತಿದೀವಿ ಅಂದ್ರೆ ದೇವರ ಒಂದು ಕೈ ಕೆಲಸ ಗುರ್ತು ಬರಬೇಕು ಪ್ರಿಯರೇ. ದೇವರ ಕೆಲಸವನ್ನ ನನ್ನ ಬಾಯಿ ಮುಖಾಂತರ ನಾನು ಹೀನಾಯವಾಗಿ ನೋಡ್ತಾ ಇದ್ದೀನಿ. ಕೈ ಮುರಿದವರು ಇರ್ತಾರೆ, ಕಾಲು ಮುರಿದವರು ಇರ್ತಾರೆ, ಹುಟ್ಟುವಾಗಲೇ ಕೈ ಕಾಲು ಇಲ್ಲದವರು ಇರ್ತಾರೆ. ಅವರನ್ನು ನೋಡಿ ಏನ್ ಮಾತಾಡ್ತೀವಿ ಅಂತಂದ್ರೆ, ಏನು ಪಾಪ ಮಾಡಿದನೇನೋ, ಇವನು ಏನು ಕರ್ಮ ಮಾಡಿದನೇನೋ, ಯಾವ ಪಾಪದಲ್ಲಿ ಇವನು ಹುಟ್ಟಿದನೇನೋ, ಇಂಥ ರೂಪವನ್ನು ಧರಿಸಿಕೊಟ್ಟಿದ್ದಾನೆ ಎಂದ್ಬಿಟ್ಟು ನಾವು ಅವ್ರ ಬಗ್ಗೆ ಎಷ್ಟೊಂದು ಕೇವಲವಾಗಿ ಮಾತಾಡ್ತೀವಿ ಅಂದ್ರೆ, ಅವರ ಒಂದು ಜನ್ಮವನ್ನು, ಅವರ ಒಂದು ಜೀವನವನ್ನು, ಯಾರಾದರೂ ಬಡವರಿದ್ರೆ ಅವರ ಕುರಿತು ಕೂಡ ನಾವು ಅಸಹ್ಯವಾಗಿ ಮಾತನಾಡ್ತೀವಿ ಪ್ರಿಯರೇ. ಉಟ್ಕೊಳಕ್ಕೆ ನೆಟ್ಟಗೆ ಬಟ್ಟೆ ಇಲ್ಲ, ನಮ್ಮ ಹತ್ರ ಮಾತಾಡಕ್ಕೆ ಬರ್ತೀಯ ನೀನು
ನೀನು ದರಿದ್ರನು, ನೀನು ಬಡವ, ನಮ್ಮ ಜೊತೆಲಿ ಕುಂದ್ರೋಕೆ ನಿನಗೆ ಅರ್ಹತೆ ಇದೆಯಾ? ನಮ್ಮ ಮನೆಯಲ್ಲಿ ಬರುವಷ್ಟು ನಿನಗೆ ಅಧಿಕಾರ ಇದೆಯಾ? ನೀನು ಎಲ್ಲಿರ್ಬೇಕು ಅಲ್ಲಿರ್ಬೇಕು, ನಾವು ದೊಡ್ಡವರು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಎಂದ್ಬಿಟ್ಟು ಚಿಕ್ಕವ್ರನ್ನ ದೊಡ್ಡವ್ರನ್ನ ಎಲ್ಲವನ್ನು ವ್ಯತ್ಯಾಸ ಮಾಡಿಕೊಂಡು ನೀವು ಹಂಗೆ ನಾವು ಹಿಂಗೆ ಅಂದ್ಬಿಟ್ಟು ಎಲ್ಲರನ್ನೂ ಪರಿಹಾಸ ಮಾಡಿಕೊಂಡು, ನೀನು ಸರಿಯಾಗಿ ಓದಿಲ್ಲ, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, ನೀನು ಓದಿರೋದೆಷ್ಟು, ನಾನು ಓದಿರೋದೆಷ್ಟು? ನಾವು ಓದ್ತಾ ಇದ್ದೀವಿ, ನಮಗೆ ಅಕ್ಷರ ಜ್ಞಾನ ಇದೆ. ನಮಗೆ ಜ್ಞಾನ ಇದೆ ಅಂತಂದ್ರೆ ದೇವರ ಕೃಪೆ. ನೀನು ದೇವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು. ಅವನಿಗೆ ತಲೆಗೆ ಹತ್ತಲ್ಲ, ಅವನಲ್ಲಿ ಬೇರೆ ಒಂದು ಕಳೆಯನ್ನು ದೇವರು ಕೊಟ್ಟಿದ್ದಾನೆ. ಓದೋದು ಕೈಲಾಗದ ಇರ್ಬೋದು, ಚರ್ಚೆಯಲ್ಲಿ ಕೆಲಸ ಮಾಡೋದು ಅವನ ಕೈಲಾಗುತ್ತೆ. ಓದೋಕ್ಕೆ ಬರದೇ ಇರ್ಬೋದು, ಸಭೆಯಲ್ಲಿ 10,000 ಮಂದಿಗೆ 100 ಮಂದಿಗೆ ಅಡಿಗೆ ಮಾಡುವಷ್ಟು ಪವರ್ ಆಕೆಯಲ್ಲಿ ಇರ್ಬೋದು. ಬೈಬಲ್ ಹಿಡಿಯೋಕ್ಕೆ ಗೊತ್ತಿಲ್ಬೋದು, ಪದ ಆಡೋಕ್ಕೆ ಬರೋದಿಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಬರೋದಿಲ್ಲ. ಚೀಚಿ, ನಿನ್ಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ. ನಿನಗೆ 5 ವರ್ಷದಿಂದ ಪ್ರೇಯರ್ಗೆ ಬರ್ತಾ ಇದೀಯಾ? ನೀನು ಬರಲ್ಲ. ಆದರೆ ದೇವರ ಸೇವೆಯಲ್ಲಿ ಏನೋ ಒಂದು ಕೆಲಸ ಮಾಡುವಂಥ ಅರ್ಹತೆಯನ್ನು ದೇವರು ಅವ್ರಿಗೆ ಕೊಟ್ಟಿರ್ತಾನೆ ಪ್ರಿಯರೇ. ನಾವು ಅನೇಕ ಮೀಟಿಂಗ್ಗಳಲ್ಲಿ ನೋಡ್ತಾ ಇರ್ತೀವಿ, ಅವರಿಗೆ ಹಾಡುಗಳು ಸರಿಯಾಗಿ ಆಡೋಕ್ಕೂ ಬರಲ್ಲ, ವಾಕ್ಯಗಳು ಹೇಳಿದ್ರೆ ಬೈಬಲ್ ತೆಗಿಯೋಕ್ಕೂ ಬರಲ್ಲ. ಆದರೆ ಎಲ್ಲರೂ ಊಟ ಮಾಡಬೇಕಾದ್ರೆ ಅದು ಕ್ಲೀನ್ ಮಾಡುವಂಥದ್ದು, ಪ್ಲೇಟ್ಗಳು ತೊಳೆಯುವಂಥದ್ದು, ತರಕಾರಿ ಕಟ್ ಮಾಡುವಂಥರು, ಎಲ್ಲರೂ ಹೋಗಿ ನಾವು ತರಕಾರಿ ಕಟ್ ಮಾಡ್ತೀವ ಪ್ರಿಯರೇ? ಇಲ್ಲ ಪ್ರಿಯರೇ. ನಮ್ಗೇನಿರುತ್ತೆ, ಮೀಟಿಂಗ್ ಹೋಗಿದ್ದೀವಿ ಅಂದರೆ ವಾಕ್ಯ ಕೇಳಬೇಕು, ಬರ್ಕೋಬೇಕು, ಯಾವ ವಾಕ್ಯ ಯಾರು ಹೇಳಿದರು, ಯಾವ ಟಾಪಿಕ್ ಹೇಳಿದರು ಅಂತ ಇಂಥ ವಿಷಯ ಮಾತಾಡ್ತೀವಿ ಪ್ರಿಯರೇ. ನಾವು ವಾಕ್ಯ ಕೇಳಿ, ನಾವು ಕ್ಲೀನಿಂಗಲ್ಲಿ, ಪಾತ್ರೆ ತೊಳೆಯೋದ್ರಲ್ಲಿ, ತರಕಾರಿ ಕಟ್ಟು ಮಾಡೋದ್ರು ಎಲ್ಲರಲ್ಲಿ ನಾವೇ ಕೆಲಸ ಮಾಡ್ತೀವ ಪ್ರಿಯರೇ? ಇಲ್ಲ ಪ್ರಿಯರೇ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಯಾರ ಕೆಲಸ ಅವ್ರ ಕೆಲಸ ಮಾಡ್ಕೊಂಡೇ ಹೋಗ್ತಿರುವಾಗ, ನಾನು ವಾಕ್ಯ ಹೇಳೋಕೆ ನನಗೆ ಬರುತ್ತೆ, ನಿನಗೆ ಬರಲ್ಲ, ಪದಾಡೋಕ್ಕೆ ನನಗೆ ಚೆನ್ನಾಗಿ ಬರುತ್ತೆ, ನಿನಗೆ ಬರಲ್ಲ, ಪ್ರಾರ್ಥನೆ ನಾನೇ ಚೆನ್ನಾಗಿ ಮಾಡ್ತೀನಿ, ನಿನಗೆ ಬರಲ್ಲ, ನಿನಗೆ ಮಾತನಾಡೋಕ್ಕೆ ಬರಲ್ಲ, ಯಾರ ಮುಂದೆ ಹೆಂಗಿರ್ಬೇಕು ನಿನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಇನ್ನೊಬ್ಬರ ಬಗ್ಗೆ ನಾವು ಕೇವಲವಾಗಿ ಮಾತಾಡಿಕೊಂಡು ಅಪಹಾಸ್ಯ ಮಾಡಿಕೊಂಡು ನಗಾಡಬಾರ್ದು ಪ್ರಿಯರೇ. ಅವ್ರು ಏನೋ ಒಂದು ಮಾತನಾಡಬೇಕು ದೇವರಿಗೆ ಹೋಗಿ ಅಂತ ನಿಂತಾಗ ಅವ್ರ ಮಾತುಗಳು ತೊದಲ್ತಿದ್ದಾವೆ ಅಂತಂದರೆ ನಾವು ದೇವರಿಗೆ ಪ್ರಾರ್ಥಿಸೋರಾಗಿರ್ಬೇಕು ಪ್ರಿಯರೇ. ಚರ್ಚೆ ಆಗಿದ ತಕ್ಷಣ ಬಂದ್ಬಿಟ್ಟು ನೀನು ಹಿಂಗೆ ಮಾತಾಡ್ಬಿಟ್ಟು ಹಂಗೆ ಮಾತಾಡ್ಬಿಟ್ಟು ಅಂದ್ಬಿಟ್ಟು ಅವ್ರ ಮುಂದೆನೇ ಹೇಳಿ ನಗಾಡ್ತಾ ಇರ್ತಾರೆ ಪ್ರಿಯರೇ. ಅದು ತಪ್ಪು ಪ್ರಿಯರೇ. ಒಂದು ವೇಳೆ ಅವ್ರಿಗೆ ಬಂದಿಲ್ಲ ಅಂದರೆ ಅವರ ಕುರಿತು ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ದೇವರೇ, ನನ್ನ ಸಿಸ್ಟರು, ನನ್ನ ಆತ್ಮೀಯಳು ನಿನ್ನ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡ್ಲು, ನೀನು ಸುವಾರ್ತೆಯನ್ನು ಸಾರಬೇಕು ಅಂದ್ಕೊಂಡ್ಲು, ಆದರೆ ಅವ್ರಿಗೆ ಬರ್ತಾ ಇಲ್ಲ. ನೀವು ಒಳ್ಳೆ ಮಾತುಗಳನ್ನು ಕೊಡಿ, ಒಳ್ಳೆ ವಾಕ್ಯ ಚಾತುರ್ಯವನ್ನು ಅವ್ರಿಗೆ ಕಲಿಸಿ ದೇವರೇ ಕೊಡ್ರಿ ಎಂದು ಮಾತನಾಡೋದು ಬಿಟ್ಟು ಪ್ರಿಯರೇ, ಅವರ ಒಂದು ಮಾತುಗಳನ್ನು ನೋಡಿಬಿಟ್ಟು ಈ ಪದ ನೀನು ತಪ್ಪಾಗಿ ಅಂದ್ಬಿಟ್ಟೆ, ಆ ವರ್ಡ್ ನಿನ್ನ ಬಾಯಲ್ಲಿ ಬಂದಿದ್ದ ತಕ್ಷಣ ನನಗೆ ನಗುನೇ ಬಂದ್ಬಿಡುತ್ತಲ್ಲಿ ಎಂದ್ಬಿಟ್ಟು ಇನ್ನೊಬ್ಬರಿಗೆ ಬೇಜಾರಾಗೋ ಥರ ನಾವು ಮಾತನಾಡ್ತೀವಿ ಪ್ರಿಯರೇ. ಓಕೆ ಸಿಸ್ಟರ್, ಇವತ್ತಂತೆ ಆಗಿಲ್ಲ, ನೆಕ್ಸ್ಟ್ ಟೈಮ್ ನೀವು ಚೆನ್ನಾಗಿ ಹೇಳ್ತೀರ ಅಂದ್ಬಿಟ್ಟು ಅವರನ್ನು ಧೈರ್ಯಪಡಿಸ್ಬೇಕು, ಬಲಪಡಿಸ್ಬೇಕು. ನಮ್ಮ ದೇವರಿಗೆ ಅಸಾಧ್ಯವಾಗೋದು ಯಾವುದಿಲ್ಲ ಸಿಸ್ಟರ್, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ನೀವು ಇನ್ನೂ ಚೆನ್ನಾಗಿ ದೇವರಲ್ಲಿ ಬೆಳಿತೀರಾ ಎಂದ್ಬಿಟ್ಟು ನಾವು ಅವರನ್ನು ಆರೈಸಬೇಕು ಪ್ರಿಯರೇ, ಬಲಪಡಿಸಬೇಕು ಪ್ರಿಯರೇ. ಇವಾಗ ಕ್ರೈಸ್ತರಲ್ಲೇ ದೇವರ ಬಗ್ಗೆ ಗೊತ್ತಿದ್ದರಲ್ಲೇ ನಾವೇ ಇಷ್ಟೊಂದು ಅಪಹಾಸ್ಯ ಮಾಡ್ತಿರುವಾಗ, ಕೇವಲವಾಗಿ ಮಾಡ್ತಾ ಇರುವಾಗ, ನಾವೇ ಅಪರಾಧಿಗಳು ಆಗಿರುವಾಗ, ಲೋಕದಲ್ಲಿರುವ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಜನರಿಗೆ ನಾವು ಏನು ಹೇಳೋಕ್ಕಾಗುತ್ತೆ ಪ್ರಿಯರೇ? ನಾವೇ ಪಾಪಿಗಳಾಗಿದ್ದೀವಿ, ನಾವೇ ಅಪರಾಧಿಗಳಾಗಿದ್ದೀವಿ, ದೇವರ ಮುಂದೆ ಅಪರಾಧಿಗಳಾಗಿ ಕೂತ್ಕೊಂಡಿದ್ದೀವಿ. ಇನ್ನೊಂದು ಆತ್ಮಗಳನ್ನು ನಾವು ಹೇಗೆ ರಕ್ಷಿಸ್ತೀವಿ ಪ್ರಿಯರೇ? ಅದಕ್ಕಾಗಿ ನಾವು ಧರ್ಮವನ್ನು ಪಾಲಿಸೋಣ. ದೇವರು ನಮಗೆ ಕೊಟ್ಟಿರುವಂಥ ಎಲ್ಲ ಆಜ್ಞೆಗಳನ್ನು, ಧರ್ಮಶಾಸ್ತ್ರವನ್ನು ನಾವು ಅನುಸರಿಸಿ ನಡೆದಾಗ ನಮ್ಮ ನುಡಿಯನ್ನು ನೋಡಿಬಿಟ್ಟು ನಮ್ಮ ಅಕ್ಕಪಕ್ಕದವರು ಚೇಂಜ್ ಆಗಬೇಕು ಪ್ರಿಯರೇ. ನಮ್ಮ ದೇವರ ಬಗ್ಗೆ ತಿಳ್ಕೋಬೇಕಂತ ಆಸಕ್ತಿ ಅವರಲ್ಲಿ ಹುಟ್ಟಿಸಬೇಕು ಪ್ರಿಯರೇ. ನಾವೇ ದೇವರು ಮಾಡಿರುವಂಥ ರೂಪವನ್ನು, ದೇವರು ಕೊಟ್ಟಿರುವಂಥ ಸ್ಥಿತಿಗತಿಗಳನ್ನು ನೆನೆಸ್ಕೊಂಡು ನಕ್ಕಾಡ್ಕೊಂಡು ದೇವರನ್ನು ಅಸಹ್ಯಪಡಿಸ್ಕೊಂತ ನಾವು ಅಪರಾಧಿಗಳಾಗಿ ನಿಂತಿರುವಾಗ ದೇವರ ಸಲುವಾಗಿ ನಾವು ಬದುಕುವುದಕ್ಕೆ ಈ ಲೋಕದಲ್ಲಿ ಆಗಲ್ಲ ಪ್ರಿಯರೇ. ಅದಕ್ಕಾಗಿ ಯಾರನ್ನು ಅಪಹಾಸ್ಯ ಮಾಡಬಾರದು, ಯಾರನ್ನು ಹೀನಾಯವಾಗಿ ನೋಡಬಾರ್ದು ಪ್ರಿಯರೇ. ಅವ್ರು ಎಂಥ ಗತಿ ಇಲ್ದವ್ರಾಗಿರ್ಬೋದು, ಎಂಥ ಬಡ ಸ್ಥಿತಿಯಲ್ಲೇ ಅವರು ಇರ್ಬೋದು ಪ್ರಿಯರೇ, ಆದರೆ ಆ ಸ್ವರೂಪವನ್ನು ಕೊಟ್ಟಿರುವುದು ದೇವರು ಪ್ರಿಯರೇ. ಈ ಭೂಪ್ರಪಂಚದಲ್ಲಿ ಹೇಗಿದೆ ಅಂತಂದರೆ, ದೇವರು ಮಾಡಿರುವಂಥ ಮನುಷ್ಯನ ರೂಪಕ್ಕೆ ಬೆಲೆ ಇಲ್ಲ ಪ್ರಿಯರೇ. ಕಾರುಗಳಿಗೆ ಬೆಲೆ ಇದೆ, ಗಾಡಿಗಳಿಗೆ ಬೆಲೆ ಇದೆ, ಫೋನ್ಗಳಿಗೆ ಬೆಲೆ ಇದೆ,
ಯಾರನ್ನ ಕೆಳಗಡೆ ತಬುಕ್ಕಂತ ಬಿದ್ದೋಗ್ಯಾರಂದ್ರೆ ಅವ್ರನ್ನ ಎಲ್ಲರೂ ಬಂದು ಎಬ್ಸಲ್ಲ ಪ್ರಿಯರೇ. ಅದೇ ಕೈಯಲ್ಲಿರೋ ಫೋನ್ ಬಿದ್ದೋಯ್ತು ಅಂತಂದ್ರೆ ಒಂದು ಸೆಕೆಂಡ್ ಲೇಟ್ ಆಗಲ್ಲ ಪ್ರಿಯರೇ. ರೋಡಲ್ಲಿ ಯಾರೋ ಕುಡಿದ್ಬಿಟ್ಟು ಬಿದ್ದೋಗಿದಾರೆ ಅಂದ್ರೆ ಅವ್ರನ್ನ ಹೋಗಿ ಯಾರು ಮಾತಾಡ್ಸಲ್ಲ ಪ್ರಿಯರೇ. ಯಾರಾದ್ರೂ ಫೋನ್ ಕೆಳಗಡೆ ಬಿಟ್ಟಾಕ್ಯಂದು ಹೋಗಿದಾರಂದ್ರೆ ಹೋಗಿ ಹುಡುಕಿ ನೋಡ್ತಾ ಇರ್ತೀವಿ ಪ್ರಿಯರೇ. ಫೋನ್ ಇಲ್ಲೇ ಬಿದ್ದಿತ್ತು, ಯಾರೋ ಫೋನ್ ಬಿಸಾಕೊಂಡು ಹೋಗಿದ್ದಾರೆ, ಅದು ಯಾವ ಮಾಡೆಲ್ ಫೋನು, ಆ ಫೋನ್ ತಗೋಬೇಕು ಎಂಬ ಆಸೆ ನಮ್ಮಲ್ಲಿ ಇರುತ್ತೆ ಪ್ರಿಯರೇ. ಆದರೆ ದೇವರು ಕಷ್ಟಪಟ್ಟು ರೂಪಿಸುವಂತ ಮನುಷ್ಯನಿಗೆ ಇವತ್ತು ಯಾರು ಬೆಲೆ ಕೊಡ್ತಾ ಇಲ್ಲ ಪ್ರಿಯರೇ. ಕ್ರೈಸ್ತರು ಕೂಡ ಬೆಲೆ ಕೊಡ್ತಾ ಇಲ್ಲ ಪ್ರಿಯರೇ. ಮನುಷ್ಯನು ಮಾಡಿರುವಂತ ಕಾರ್ಗಳಿಗೆ, ಫೋನ್ಗಳಿಗೆ ಒಳ್ಳೆ ಬಂಗ್ಲೆಯನ್ನು ಕಟ್ಟಿಸಿಬಿಟ್ಟು ಆ ಬಂಗ್ಲೆಯಲ್ಲಿ ಕಾರುಗಳು ಪಾರ್ಕಿಂಗ್ ಮಾಡ್ತಾರೆ, ಗಾಡಿಗಳು ಪಾರ್ಕಿಂಗ್ ಮಾಡ್ತಾರೆ, ಫೋನ್ಗಳನ್ನು ಇಟ್ಕೊಳ್ತಾರೆ. ಭೂಮಿಯಲ್ಲಿ ಸಿಗುವಂತ ಬಂಗಾರಗಳಿಗೆ, ಬೆಳ್ಳಿಗಳಿಗೆ ಎಂತ ಶೋರೂಮ್ಗಳು ಪ್ರಿಯರೇ. ಲೈಟ್ ಮಿಂಚೋ ತರ ಮೋಲ್ಡ್ ಹಾಕಿರ್ತಾರೆ. ಎಲ್ಲ ಒಂದು ಒಳ್ಳೆ ಬಟ್ಟೆಯಲ್ಲೇ ಅವುಗಳನ್ನ ಬಾಕ್ಸ್ ಅಲ್ಲಿ ಡಿಸೈನ್ ಮಾಡಿ ಇಟ್ಟಿರ್ತಾರೆ ಪ್ರಿಯರೇ. ಮನುಷ್ಯರು ರೂಪಿಸಿದಂತ ಮನುಷ್ಯರು ಹೀನಾಯ ಸ್ಥಿತಿಯಲ್ಲಿ ರೋಡಲ್ಲಿ ಬಿದ್ದಿದ್ದಾರೆ ಪ್ರಿಯರೇ. ಫುಟ್ಪಾತ್ ಅಲ್ಲಿ ಬಿದ್ದಿದ್ದಾರೆ ಪ್ರಿಯರೇ. ಯಾರಾದ್ರೂ ಕ್ರೈಸ್ತರಾದ್ರೂ ದೇವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವ್ರಿಗೊಂದು ಬೆಲೆ ಕೊಡ್ತಾ ಇದ್ದಾರ? ಅವ್ರಿಗೆ ತಗೋಪ್ಪ ನಿನ್ಗೆ ಬಟ್ಟೆ ಇಲ್ಲ, ಬಟ್ಟೆ ಹಾಕು, ತಗೋಪ್ಪ ನಿನ್ಗೆ ಊಟ ಇಲ್ಲ, ಊಟ ಹಾಕು, ನನ್ನ ದೇವರೇ ಅಲ್ವಾ ಇವರನ್ನು ರೂಪಿಸಿದ್ದು. ನಮ್ಮ ಕ್ರೈಸ್ತರಿಗೆ ಗೊತ್ತಲ್ವ ಪ್ರಿಯರೇ, ಎಲ್ಲಾ ಮನುಷ್ಯನನ್ನು ರೂಪಿಸಿದ್ದು ಯಾರು? ದೇವರು. ಎಲ್ಲಾ ಮನುಷ್ಯನಿಗೆ ಕೈ ಕಾಳುಗಳನ್ನು, ಕಣ್ಣು ಮೂಗುಗಳನ್ನು ಕೊಟ್ಟಿದ್ದು ದೇವರು. ಇವತ್ತು ಯಾರು ರೋಡಲ್ಲಿರುವಂತ ಸಿಸ್ಟರ್ ಅಮ್ಮ ಹೇಳು. ಒಂದ್ ಮಾತು ಹೇಳ್ತೀನಿ, ಏನ್ ಗೊತ್ತಾ, ಕುಡ್ದು ಬಿದ್ದವ್ರಿಗೆ ನಾವ್ ಏನ್ ಮಾಡಕ್ಕಾಗಿಲ್ಲ, ಅದು ದೇವ್ರು ಕೊಟ್ಟಿಲ್ಲ, ಅವರು ಮಾಡ್ಕೊಂಡು ಆಗಲ್ಲಮ್ಮ. ಓಕೆ, ಏನ್ ಮಾಡಕ್ಕಾಗಲ್ಲ, ಜಸ್ಟ್ ಅವ್ರಿಗೆ ಹೆಲ್ಪ್ ಮಾಡೋದಂತೆ. ಅವ್ರ ಅಸಹ್ಯ ಪಡ್ಕೋಬಾರ್ದು. ಯಾಕಂದ್ರೆ ಬಡವರನ್ನು, ಕೀಳವಾದ ಇರುವನ್ನ ಅಸಹ್ಯ ಪಡ್ಕೊಳ್ಳೋದು ದೇವರನ್ನೇ ಅಸಹ್ಯ ಪಡ್ಕೊ. ಆಗಲ್ಲ ಮಗಳೇ, ಬಡವರಾಗೋಕೆ ಕಾರಣ ಅವರೇ, ದೇವರು ಮಾಡಿಲ್ಲಕ್ಕ ಮಗಳೇ, ದೇವ್ರು ಮಾಡಿಲ್ಲ. ಹೌದೌದು ಸಿಸ್ಟರ್. ಓಕೆ, ಥ್ಯಾಂಕ್ ಯು ಅಮ್ಮ. ಹಾಗಾಗಿ ಪ್ರಿಯರೇ, ದೇವರು ಮಾಡಿರುವಂತ ಮನುಷ್ಯರನ್ನು ದಯೆಯಿಂದ, ಕರುಣೆಯಿಂದ ತೋರಿಸಿ, ಬಡವರಿಗೆ ದಯೆ ಪ್ರೀತಿಯನ್ನು ತೋರಿಸಿ ಪ್ರಿಯರೇ. ಅವರ ಸ್ಥಿತಿಗತಿಗಳು ನೋಡಿ ನೀವು ಅಸಹ್ಯ ಪಡ್ಕೋಬೇಡ್ರಿ. ಯಾಕಂದ್ರೆ ದೇವರು, ನೀವು ಪ್ರೀತಿಸಿರಿ, ದಯೆ, ಕರುಣೆ, ಪ್ರೀತಿ ಎಲ್ಲವನ್ನು ನಾವು ಫಲಿಸಬೇಕು. ಪರಿಶುದ್ಧಾತ್ಮನ ಮುಖಾಂತರ ನಾವು ಇವತ್ತು ಪರಿಶುದ್ಧಾತ್ಮವನ್ನು ಧರಿಸಿಕೊಂಡಿದ್ವಿ. ನಾವು ಪಾಪ ಸ್ಥಿತಿಯಲ್ಲಿ ಇರುವಾಗ ದೇವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾನ ಪ್ರಿಯರೇ. ಅದಕ್ಕಾಗಿ ನಾವು ಕೂಡ ನಮ್ಮ ಸಹೋದರರ ನಿಮಿತ್ತ ನಾವು ಪ್ರಾಣ ಕೊಡೋರಾಗಿರ್ಬೇಕು. ನಮ್ಮ ನಡಿ ನುಡಿಗಳು ಚೆನ್ನಾಗಿರ್ಬೇಕು ಪ್ರಿಯರೇ. ಮನುಷ್ಯರನ್ನು ಯಾವತ್ತೂ ಅಸಹ್ಯ ಪಡ್ಕೋಬಾರ್ದು, ಅಪಹಾಸ್ಯ ಮಾಡ್ಕೋಬಾರ್ದು, ಹೀನಾಯವಾಗಿ ಮಾಡಬಾರ್ದು. ಯಾಕಂದ್ರೆ ಅವರನ್ನು ನೀನು ಅಸಹಿಸಿಕೊಂಡ್ರೆ, ಅವಮಾನ ಪಡಿಸಿದರೆ ನೀನು ಯಾರಾಗ್ತೀವಂತ ಪ್ರಿಯರೇ? ಅಪರಾಧಿಗಳಾಗ್ತೀವಂತ ಪ್ರಿಯರೇ. ಅದಕ್ಕಾಗಿ ಎಲ್ಲರನ್ನೂ ಗೌರವಿಸೋಣ ಪ್ರಿಯರೇ. ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋಣ. ರೆಸ್ಪೆಕ್ಟ್ ಕೊಡೋದಲ್ಲೇ ಅವರಿಗೆ ದೇವರ ಮಾತುಗಳನ್ನು ತಿಳಿಸೋರಾಗಿರ್ಬೇಕು ಪ್ರಿಯರೇ. ನಾವು ಮನುಷ್ಯರಾಗಿ ಬದುಕುವುದಕ್ಕೆ, ನಾವು ಇಷ್ಟುದ್ದ ಬೆಳೆಯುವುದಕ್ಕೆ, ಇಷ್ಟು ದಪ್ಪ ಆಗುವುದಕ್ಕೆ ಯಾರು ಕಾರಣ ಅಂತಂದ್ರೆ ನಮ್ಮನ್ನು ರೂಪಿಸಿದಂತ ದೇವರ ಕಾರಣ. ಈ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿದಂತ ದೇವರ ಕಾರಣ. ಸೃಷ್ಟಿಯನ್ನು ಮಾಡಿದಾನೆ, ಸೃಷ್ಟಿಯಲ್ಲಿ ಇರುವ ಮನುಷ್ಯರನ್ನು ದೇವರ ಮಾಡಿದಾನೆ. ಅದಕ್ಕಾಗಿ ನಾವು ದೇವರ ನಿಮಿತ್ತವಾಗಿ ಬದುಕೋರಾಗಿ ಇರಬೇಕು ಅಂದ್ಬಿಟ್ಟು ಅವ್ರಿಗೆ ತಿಳಿಸೋರಾಗಿ ಇರಬೇಕು ಪ್ರಿಯರೇ. ಮುಖ್ಯವಾಗಿ ನಾವು ದೇವರನ್ನು ಪ್ರೀತಿಸೋರಾಗಿ, ದೇವರ ಒಂದು ಗುಣಲಕ್ಷಣಗಳನ್ನು ನಾವು ಅರಿತುಕೊಂಡವರಾಗಿರ್ಬೇಕು ಪ್ರಿಯರೇ. ದೇವರು ಮಾಡಿದ ಒಂದು ಕೈ ಕೆಲಸವನ್ನು ನಾವು ಹೀನಾಯವಾಗಿ ನೋಡಬಾರ್ದು ಪ್ರಿಯರೇ. ಅದಕ್ಕಾಗಿ ಎಲ್ಲರನ್ನೂ ಪ್ರೀತಿ, ದಯೆ, ಕನಿಕರ ಹೊಂದಿದವರಾಗಿದ್ದು ದೇವರ ಇಷ್ಟಾನುಸಾರವಾಗಿ ಜೀವನ ಮಾಡೋರಾಗಿ ಇರಬೇಕು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನನ್ನ ತಂದೆ, ನಿಮ್ಮ ಪರಿಶುದ್ಧವಾದ ಉನ್ನತವಾದ ನಾಮಕ್ಕೆ ವಂದನೆಗಳಪ್ಪ ದೇವರೇ. ಹೌದು ದೇವರೇ, ಭೂಮಿ ಮೇಲೆ ಮನುಷ್ಯರಾಗಿ ಜೀವನ ಮಾಡುತ್ತಿರುವಂತ ನಾವು ತಂದೆ, ಇನ್ನೊಬ್ಬರನ್ನು ಕುರಿತು ತಂದೆ ಅಸಹ್ಯವಾಗಿ ಮಾತನಾಡದೆ, ಅಪಹಾಸ್ಯ ಮಾಡದೆ, ಹಾಸ್ಯ ಮಾಡದೆ ತಂದೆ, ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂತ ಗುಣವನ್ನು ನಮಗೆ ದಯಪಾಲಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ ದೇವರೇ. ಭೂಮಿ ಮೇಲೆ ಇರುವಷ್ಟು ದಿನ, ನಾವು ಜೀವಿಸುವಷ್ಟು ದಿನ ತಂದೆ,
ಎಲ್ಲರನ್ನು ಕನಿಕರಿಸುತ್ತಾ ತಂದೆ ನಿಮ್ಮ ಗುಣಲಕ್ಷಣಗಳನ್ನು ಹೊಂದಿಕೊಂಡು ದೇವರೇ ನಿನ್ನ ಮಕ್ಕಳಾಗಿ ಜೀವುವುದಕ್ಕೆ ತಂದೆ ನಮಗೆ ಸಹಾಯ ಮಾಡಿರಿ, ಧೈರ್ಯವನ್ನು ಕೊಡಿರಿ, ಸಹನವನ್ನು ಕೊಡಿರಿ ಎಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ಈ ವಾಕ್ಯವನ್ನು ಕೇಳ್ತಿರುವಂತ ನನ್ನ ಆತ್ಮೀಯರೆಲ್ಲರನ್ನು ತಂದೆ ನೀವು ಬಲಪಡಿಸಿರಿ, ಆಶೀರ್ವದಿಸಿರಿ ಎಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ನೀವು ಹೇಳ್ಪಟ್ಟಿರುವಂತ ಈ ಮಾತುಗಳನ್ನು ತಂದೆ ತಮ್ಮ ಹೃದಯಗಳೆಂಬ ಅಲಿಗೆಯಲ್ಲಿ ಬರೆದುಕೊಂಡು ತಂದೆ ವಾಕ್ಯಾನುಸಾರವಾಗಿ ಜೀವನ ಮಾಡುವುದಕ್ಕೆ ತಂದೆ ನಮಗೆ ಸಹಾಯ ಮಾಡಿರಿ ಎಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ನಮ್ಮ ವಿರೋಧಿ ತಂದೆ ನಮ್ಮ ಮನಸ್ಸಿನಲ್ಲಿರುವಂತ ಮಾತುಗಳನ್ನು ಎತ್ತಿಕೊಂಡು ಹೋಗದೆ ತಂದೆ ವಾಕ್ಯಾನುಸಾರವಾಗಿ ಬದುಕುವುದಕ್ಕೆ ನಡೆಯುವುದಕ್ಕೆ ತಂದೆ ನೀವು ನಮ್ಮ ಜೊತೆಗಾರನಾಗಿದ್ದು ನಡೆಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ಯಾರಾದರೂ ತಂದೆ ಕಷ್ಟದಲ್ಲಿ ಬಡತನದಲ್ಲಿ ಇದ್ದರೆ ತಂದೆ ಅವರಿಗೆ ನೀವು ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನಪ್ಪ ತಂದೆ. ಹಾಗೆ ತಂದೆ ಯಾರಾದರೂ ಅನಾರೋಗ್ಯದಲ್ಲಿ ಇದ್ರೂ ತಂದೆ ನೀವು ಮುಟ್ಟಿ ಸ್ವಸ್ಥೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೀನಪ್ಪ ತಂದೆ. ವಾಕ್ಯ ಕೇಳಿರುವಂತ ಎಲ್ಲರನ್ನು ನೀವು ಬಲಪಡಿಸಿರಿ, ಆಶೀರ್ವದಿಸಿರಿ ಎಂದು ಕೇಳಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೀನಪ್ಪ ತಂದೆ, ಆಮೀನ್. ಎಲ್ಲರಿಗೂ ವಂದನೆಗಳು.